चिन्मयि रावे जगमेले जननी तन्मयि कावे नम्मिन वारमु चिन्मयि रावे जगमेले जननी तन्मयि कावे షట్రసోపేత వివిధ పక్షముల నివేదించుచున్నాము స్వీకరించవే సేవకు వేళాయే రావమ్మ రంగవల్లి సేవను చూడమ్మా విశ్వాత్మరూపిణి శ్రీ కన్యకాంబ మా బ్రతుకులను పండగ చేయవే విశ్వాత్మరూపిణి శ్రీ కన్యకాంబ మా బ్రతుకులను పండగ చేయవే ఆలించి పాలించి వరమిచ్చి దీవించి అనుగ్రహ వృష్టిని కురిపించవే సేవకు వేళాయే రావమ్మ రంగవల్లి సేవను చూడమ్మా నా బవలహరులే ముగ్గులు గాని నా గీత సుమములే మాలిక గాని నా బవలహరులే ముగ్గులు గాని నా గీత సుమములే మాలిక గాని నా భవితవ్యమే నీ సేవ గాని గీత సుధావని నీ కరుణ రాణి సేవకు వేళాయే రావమ్మ రంగవల్లి సేవను చూడమ్మా రంగవల్లి సేవను చూడమ్మా రంగవల్లి సేవను చూడమ్మా ఓంకార బీజాక్షరీ అమ్మ ఓంకార బీజాక్షరీ నమామి ఓంకార బీజాక్షరీ హ్రీంకారి క్లీంకారి శ్రీకార రూపిణి హ్రీంకారి క్లీంకారి శ్రీకార రూపిణి ఓంకార బీజాక్షరీ అమ్మ ఓంకార బీజాక్షరీ అఖిల లోకమునందు సకల రూపుల తోడ నిఖిల జీవుల బ్రోచె సుగుమాంబ శంకరి అఖిల లోకమునందు సకల రూపుల తోడ నిఖిల జీవుల బ్రోచె సుగుమాంబ శంకరి అఖిలాండ పిండ బ్రహ్మాండ స్వరూపిణి అఖిలాండ పిండ బ్రహ్మాండ స్వరూపిణి కన్యకాంబ కృప చూడు అకార ఉకార మకార మిళిత ఓంకార బీజాక్షరీ అమ్మ ఓంకార బీజాక్షరీ అంబ శంభుని రాణి లంబోదరుని జనని కంబో కందరి గౌరి కాత్యాయిని అంబ శంభుని రాణి లంబోదరుని జనని
ಕಂಬು ಕಂದರಿ ಗೌರಿ ಕಾತ್ಯಾಯಿನಿ ಅಂಬಾ ಭ್ರಮರಾಂಬ ಶ್ರೀ ಮಹಾಕಾಳಿಕಾಂಬಿಕ ಅಂಬಾ ಭ್ರಮರಾಂಬ ಶ್ರೀ ಮಹಾಕಾಳಿಕಾಂಬಿಕ ಅಂಬೋಜನಯನ ಶ್ರೀ ಅಂಬಾ ಹೇಮಾರಂಭ ಅಂಬ ಓಂಕಾರ ಬೀಜಾಕ್ಷರಿ ಅಮ್ಮ ಓಂಕಾರ ಬೀಜಾಕ್ಷರಿ ಕಮಲ ಸಂಭವರಾಣಿ ವಾಣಿ ಸರಸ್ವತಿ ವೀಣಾ ಕಂಕಣ ಪಾಣಿ ಕಾಮ ಸ್ವರೂಪಿಣಿ ಕಮಲ ಸಂಭವರಾಣಿ ವಾಣಿ ಸರಸ್ವತಿ ವೀಣಾ ಕಂಕಣ ಪಾಣಿ ಕಾಮ ಸ್ವರೂಪಿಣಿ ಶಾರದಾ ನನುಬ್ರೋವ ಭಾರಮಾ ಭಾರತಿ ಶಾರದಾ ನನುಬ್ರೋವ ಭಾರಮಾ ಭಾರತಿ ನೀರಜದಳನಯನಿ ಕರುಣ ಚೂಡು ಶ್ರೀ ಮರಳವಾಳಿನಿ ಓಂಕಾರ ಬೀಜಾಕ್ಷರಿ ಅಮ್ಮ ಓಂಕಾರ ಬೀಜಾಕ್ಷರಿ ಸಗುಣ ನಿರ್ಗುಣ ಪರಬ್ರಹ್ಮರೂಪಿಣಿ ಸದ್ಗುರುನಾಮ ಸ್ಮರಣಮು ಮಾಡೋ ಸಗುಣ ನಿರ್ಗುಣ ಪರಬ್ರಹ್ಮರೂಪಿಣಿ ಸದ್ಗುರುನಾಮ ಸ್ಮರಣಮು ಮಾಡೋ మరువక ధ్యానించే మర్మ ఉదల్పవే మరువక ధ్యానించే మర్మ ఉదల్పవే జగతిలో ఓ తల్లి కరుణ చూడు శ్రీ కన్యకా పరమేశ్వరి ఓంకార బీజాక్షరి అమ్మ ఓంకార బీజాక్షరి నమామి ఓంకార బీజాక్షరి హ్రీంకారి క్లీంకారి శ్రీకార రూపిణి హ్రీంకారి క్లీంకారి శ్రీకార రూపిణి ఓంకార బీజాక్షరి ಅಮ್ಮ ಓಂಕಾರ ಬೀಜಾಕ್ಷರಿ ಹರಿ ಓಂ. ಚೆನ್ನಾಗಿ ಬಂತಕ್ಕ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ಸ್ ಅಪ್ಪ, ಚೆನ್ನಾಗಿತ್ತಕ್ಕ. ಓಕೆ, ಥ್ಯಾಂಕ್ಸ್ ಅಪ್ಪ. ಹೊಸಬ್ರು ಅಂದ್ರೆ ಇಷ್ಟ ದಿನ ಬರ್ತಾ ಇದ್ದೀಯಮ್ಮ ಲೀಲಾ ಅವರೇ? ಒಂದೊಂದು ವಾರ ಬರ್ತಾ ಇದ್ದೆ, ಒಂದೊಂದು ವಾರ ಮಿಸ್ ಆಗ್ತಾ ಇದ್ದೆ, ಬಿಸಿ ಇದ್ದಾಗ ಬರ್ತಾ ಇರ್ಲಿಲ್ಲ. ಅತ್ತಮ್ಮ ಬೆಳಗ್ಗೆ ಫೋನ್ ಮಾಡಿದ್ರು, ಅದಕ್ಕೆ ಇವಾಗ ಬಂದೆ. ಚೆನ್ನಾಗಿ ಹಾಡ್ತೀರಾ? ಸಂಗೀತನೂ ಕಲ್ತಿರ್ಬೋದೇನೋ? ಇಲ್ಲ, ಖಂಡಿತ ಇಲ್ಲ, ಖಂಡಿತ ಕಲ್ತಿಲ್ಲ. ಒಳ್ಳೆ ವಾಯ್ಸ್ ಇದೆ. ಮೆಸೇಜ್ ಹಾಕ್ಬೋದಿತ್ತು. ಗುರು ಚತುಷ್ಟಯರಿಗೆ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ವಾಸವಿ ದೇವಿಯ ಪಾದಾರವಿಂದಗಳಲ್ಲಿ ನನ್ನ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ, ಹಾಗೂ ಇಲ್ಲಿ ಸೇರಿರುವಂತಹ ಶ್ರೋತೃ ವೃಂದದವರಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಹಾಗೂ ಇಲ್ಲಿ ಅರ್ಥವನ್ನು ಹೇಳುವುದಕ್ಕೆ ಬಂದಿರುವಂಥ ನಂದೀಶ್ ಸರ್ಗೂ ಸಹ ಸ್ವಾಗತ ಕೋರ್ತಾ, ಹಾಗೂ ಅವ್ರಿಗೂ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ವಾಸವಿ ದೇವಿ ದರ್ಶನಂ ಈ ಗ್ರಂಥದಲ್ಲಿ 96ನೇ ಪೇಜು 97ನೇ ಪೇಜು ಸಂತಾನ ಅಭೀಪ್ಸೆ ಅನ್ನೋದನ್ನು ನಾವು ಓದ್ತಾ ಇದ್ವಿ. ಇವಾಗ ಅದನ್ನು ಮುಂದುವರಿಸೋಣ ಅಂತ. అదేసుకుంటారేమో. అది ఇరవంత మ్యూట్ చేసుకోమ్మా.
ಉಮಾ ರಂಗರಾಜು. ಒಂದು ದಿನ ರಾತ್ರಿ ಭೋಜನದ ಸಮಯ. ಕಲಹರ ದಂಪತಿಗಳು ಮತ್ತು ಕುಸುಮ ಶ್ರೇಷ್ಠಿ ಅರಮನೆಯ ಭೋಜನ ಶಾಲೆಯಲ್ಲಿ ಆತ್ಮೀಯ ಸಂಭಾಷಣೆ ನಡೆಸುತ್ತಾ ಪಂಚಭಕ್ಷಗಳ ಪ್ರಸಾದಕ್ಕಾಗಿ ಕುಳಿತಿದ್ದರು. ಆಗ ಕಲಹರ ಪ್ರಭುವು, ರಾಣಿ, ನಮ್ಮ ಪೂರ್ವಜರು ಗೃಹಸ್ಥಾಶ್ರಮದಲ್ಲಿ ಇರುವಾಗಲೇ ಇಂದ್ರಿಯ ನಿಗ್ರಹವನ್ನು ಅಭ್ಯಾಸ ಮಾಡುತ್ತಿದ್ದರಂತೆ. ನಾಳೆ ನಾವಿಬ್ಬರೂ ವಾನಪ್ರಸ್ಥಾಶ್ರಮಕ್ಕೆ ಹೋದಾಗ ಈ ರಾಜವೈಭವದ ರಸಭೋಜನದ ಚಾಪಲ್ಯವನ್ನು ಬಿಡಲಾರದೆ ಮನಸ್ಸು ಚಲಿಸಿಬಿಟ್ಟೀತು. ಆದ್ದರಿಂದ ಬಲಾತ್ಕಾರವಾಗಿ ನಾವೇನನ್ನೂ ಉಣಬಾರದು ಎಂದು ಎಚ್ಚರಿಕೆಯ ನುಡಿಯಾಡಿದನು. ದೊರೆ, ನಾನಿನ್ನೂ ಮಾತೆಯ ಪದವಿಯಲ್ಲಿರುವೆ, ರಾಜಮಾತೆ ಪದವಿಗೂ ಏರಿರುವೆ. ಆದರೆ ಪಿತಾಮಹಿ ಪದವಿಗೇರಿದ ಕೂಡಲೇ ಕರ್ಣ ನಿಗ್ರಹ ಅಭ್ಯಾಸವನ್ನು ಆರಂಭಿಸುವೆ. ಏಕೋ ಏನೋ ನಿಮ್ಮನ್ನು ಪಿತಾಮಹ ಎಂದು ನನ್ನನ್ನು ಪಿತಾಮಹಿ ಎಂದು ಕರೆಯಲು ಪೌತ್ರನು ಇನ್ನು ಇಳಿಯಲಿಲ್ಲ, ಅವತರಿಸಿಲ್ಲ. ಎಲ್ಲೋ ಮೇಲಿನ ಲೋಕಗಳಲ್ಲಿ ಬಚ್ಚಿಟ್ಟಿಕೊಂಡಿರಬಹುದು ಎಂದಳು ರಾಣಿ. ಕೂಡಲೇ ಕಲಹರ ರುಪಾಲನು, ಕುಮಾರ, ಸಂತಾನ ಪ್ರಾಪ್ತಿಯು ದಂಪತಿಗಳಿಗೆ ಸಹಜವಾದ ಭಾಗ್ಯ. ಆದರೆ ಮದುವೆಯಾಗಿ ವರ್ಷಗಳೇ ಸಂದವು. ಕುಸುಮಾಂಬೆಯ ಮಡಿಲಿನ್ನೂ ತುಂಬಿಲ್ಲ. ನಿನಗಿದರ ಅರಿವಿದೆಯಲ್ಲವೇ? ಏಕೆಂದರೆ ನೀನು ಪ್ರಜಾಹಿತ ಮಗ್ನನಾದ ರಾಜನಾಗಿರುವೆ ಎಂದನು. ಇರಲಿ ಜನಕ, ವಯಸ್ಸೇನು ಮೀರಲಿಲ್ಲವಲ್ಲ ಎಂದನು ಕುಸುಮಶ್ರೇಷ್ಠಿ. ಇದೆಲ್ಲವನ್ನೂ ಶಾಂತಳಾಗಿ ಕೇಳಿಸಿಕೊಳ್ಳುತ್ತಾ ಓಡಾಡುತ್ತಾ ಉಪಚರಿಸುತ್ತಿದ್ದ ಕುಸುಮಾಂಬೆಗೆ ತನ್ನ ಅತ್ತೆ ಮಾವಂದಿರ ಹಂಬಲವು ಸುಮಶರದಂತೆ ಎದೆಯನ್ನು ತಾಕಿತು. ಎಲ್ಲರ ರಾತ್ರಿ ಭೋಜನವು ನಗನಗುತ್ತಲೇ ಮುಕ್ತಾಯಗೊಂಡಿತಾದರೂ ಕೋಮಲ ಹೃದಯಿಯಾದ ಕೋಸುಂಬಿಯ ಮನದಲ್ಲಿ ಸುಪ್ತವಾಗಿದ್ದ ಪುತ್ರವಾಂಛೆಯು ಮೆಲ್ಲನೆ ಜಾಗೃತವಾಯಿತು. ಆ ರಾತ್ರಿ ಕಳೆದಂದಿನಿಂದ ಕುಸುಮಾಂಬೆಗೆ ಸೃಷ್ಟಿಯಲ್ಲಿ ಎಲ್ಲಿ ನೋಡಿದರೂ ತಾಯಿ ಮಕ್ಕಳ ಸಹಜಾನುಬಂಧದ ವಾತ್ಸಲ್ಯ ದರ್ಶನವೇ ಆಗುತ್ತಾ ಅದು ತನಗೆ ಮಾತ್ರವೇ ಇಲ್ಲದ ಭಾಗ್ಯವೆನಿಸತೊಡಗಿತ್ತು. ಅರಮನೆಯ ದಾಸಿಯರಿಗೆಲ್ಲರಿಗೂ ಸಾಕೆನಿಸುವಷ್ಟು ಮಕ್ಕಳು ದೇವಾಲಯಕ್ಕೆ ಹೋಗಲಿ, ಉತ್ಸವಗಳಿಗೆ ಹೋಗಲಿ, ಬಂಧು ಬಾಂಧವರೊಡನೆ ಬೆರೆಯಲಿ, ಎಲ್ಲರಿಗೂ ವಿವಾಹವಾದ ಕೆಲವೇ ವರ್ಷಗಳಲ್ಲಿ ಶೈಶವ ದಾಟಿದ ಮಕ್ಕಳಿರುವರು. ತನಗೇಕಿಲ್ಲ ಎಂದು ಚಿಂತಿಸತೊಡಗಿದಳು. ಗಿಡ ಮರ ಬಳ್ಳಿಗಳಲ್ಲಿ ಎಲ್ಲಿ ನೋಡಿದರೂ ಹೂ, ಕಾಯಿ, ಹಣ್ಣುಗಳೇ ತುಂಬಿರುವೆ. ಗೋವುಗಳನ್ನು ಕಂಡಾಗ ಅದೆಷ್ಟು ಕರುಗಳನ್ನು ನೇವರಿಸಿ, ಆಲಂಗಿಸಿ, ಮುದ್ದಿಸಿ ಆನಂದಿಸಿದ್ದೇನೋ ನೆನಪಿಲ್ಲ. ಆದರೆ ಈ ಭಾಗ್ಯ ನನಗೇಕಿಲ್ಲ ಎಂಬುದು ಅವಳ ಎದೆಯನ್ನು ಕಲಕಿದ ಪ್ರಶ್ನೆಯಾಯಿತು. ಇಷ್ಟೇ ಕೇಳ್ತೀರಾ ಸರ್? ಸಂತಾನದ ಒಂದು ಅಪೇಕ್ಷೆಯ ಬಗೆಗೆ ಇಲ್ಲಿ ಮಾತನಾಡ್ತಿದ್ದಾರೆ. ಪ್ರಕೃತಿಯಲ್ಲಿ ಒಂದು ವಿಶೇಷವಾದ ಯಾವುದೋ ಒಂದು ಮನಸ್ಸು ಅಥವಾ ಶಕ್ತಿ ಕೆಲಸ ಮಾಡ್ತಾ ಇದೆ. ಅದು ಇಲ್ಲಿ ಯಾವ ಶರೀರಗಳಲ್ಲಿ ಯಾವ ಜೀವದ ಆಗಮನವಾಗಬೇಕು ಅನ್ನೋಂಥದ್ದನ್ನ ಅದು ಸಹಜವಾಗಿ ಡಿಸೈಡ್ ಮಾಡುತ್ತೆ. ಯಾಕಂದ್ರೆ ಶರೀರ ಪ್ರಕೃತಿಗೆ ಅಧೀನ ಯಾವಾಗ್ಲೂ. ಹಾಗಾಗಿ ಪ್ರಕೃತಿಯಲ್ಲಿ ಒಂದು ಶಕ್ತಿ ಇದೆ, ಅದನ್ನ ಕಾಮ ಅಂತ ಕರಿತೀವಿ. ಹಾಗಾಗಿ ಅದನ್ನ ಪ್ರಾಣಿಗಳಲ್ಲಿ ಬೆದೆ ಅಂತ ಕರಿತೀವಿ ನಾವು. ಸೊ ಪ್ರಕೃತಿ ಸಹಜವಾಗಿ ಪ್ರಾಣಿ ಶರೀರದಲ್ಲಿ ಆ ಬೆದೆ ಅನ್ನೋದು ಶುರುವಾದಾಗ ಸಂತಾನದ ಕಾರ್ಯ ಶುರುವಾಗತ್ತೆ. ಅದು ಪ್ರಕೃತಿ ತನಗೆ ಬೇಕಾದ ಜೀವಿಗಳನ್ನ ಬೇಕಾದ ಶರೀರಗಳಲ್ಲಿ ತಾನು ಪ್ರಚೋದಿಸಿ ಉದ್ದೀಪಿಸಿ ಅದನ್ನ ಪಡಿಸ್ತದ, ಸಂತಾನವನ್ನ ಮಾಡಿಸ್ತದ, ಪ್ರಕೃತಿನೇ ಮಾಡಿಸ್ತದ. ಅದು ಪ್ರಾಣಿಗಳ ಕೈಯಲ್ಲಿಲ್ಲ. ಆದ್ರೆ ಮನುಷ್ಯನಿಗೆ ಜೀವ ಉದ್ದೀರ್ಣವಾಗಿ ಮನುಷ್ಯ ದೇಹ ಧಾರಣೆ ಮಾಡಿದ ಮೇಲೆ ಸಂತಾನವನ್ನ ಹೇಗೆ ಪಡಿಬೇಕು, ಯಾವ ತರದ ಸಂತಾನವನ್ನು ಪಡೆಯಬೇಕು ಅಂತ ಇಚ್ಛಿಸಿದ್ರೆ ಅಂಥ ಸಂತಾನವನ್ನ ಪಡಿತಕ್ಕಂತ ಒಂದು ಅವಕಾಶವನ್ನ, ಸಾಮರ್ಥ್ಯವನ್ನ ಪ್ರಕೃತಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಅದಕ್ಕೆ ಬೇಕಾಗಿರೋ ಬುದ್ಧಿಬಲ, ಅದಕ್ಕೆ ಬೇಕಾಗಿರೋ ಆರ್ಥಿಕ
ಸಂಪನ್ಮೂಲ, ಅನುಕೂಲ ಇವೆಲ್ಲಾನು ಕೊಟ್ಟಿದೆ ಅದು. ಹಾಗಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಆದ್ರೆ ಅಂತ ಸಂತಾನದಿಂದ, ನಾವು ಬಯಸಿ ಪಡೆದ ಸಂತಾನದಿಂದ ನಾವು ಬಯಸಿದ್ದು ನಮಗೆ ಪ್ರಾಪ್ತಿ ಆಗತ್ತಾ ಅಂತ ನೋಡಿದ್ರೆ ಅದು ಸ್ವಲ್ಪ ಪ್ರಶ್ನಾರ್ಥಕವೇ ಆಗತ್ತೆ. ನೀವು ರಾಮಾಯಣದಲ್ಲಿ ದಶರಥ ಹಾಗೆ ಬಯಸಿದ, ಉದ್ಯಾನವನದಲ್ಲಿ ಪ್ರಕೃತಿ ಸಹಜವಾಗಿ ಪಕ್ಷಿಗಳು ಗುಟುಕು ಕೊಡ್ತಾ ಇದ್ದಂತ ಒಂದು ಚಿತ್ರ ನೋಡ್ದ. ಅಯ್ಯೋ, ಮರಿ ಹಕ್ಕಿಗೆ ಇರ್ತಕ್ಕಂಥ ತಾಯಿಯ ಹಕ್ಕಿಯ ಸುಖ, ತಾಯಿ ಹಕ್ಕಿಗೆ ಇರ್ತಕ್ಕಂಥ ಮರಿಯ ಸುಖ ನನಗಿಲ್ವಲ್ಲ ಅಂತ ಹೇಳಿ ಅನಿಸಿ ಸಂತಾನಾಪೇಕ್ಷೆಯಿಂದ ಮಂತ್ರಿಗಳನ್ನೆಲ್ಲ, ಕುಲಗುರುಗಳನ್ನೆಲ್ಲ ಕರೆಸಿ ಸಲಹೆ ಕೇಳ್ದ. ಪುತ್ರಾಭಯ ವಾಂಛೆಯನ್ನ ಕೇಳಿದಂತ ಕುಲಗುರುಗಳು, ನೀನು ಪುತ್ರಕಾಮೇಷ್ಟಿಯನ್ನ ಮಾಡು, ಅಹಿಂಸೆಯ ರೀತಿಯಿಂದ ಮಾಡು, ಹಿಂಸೆ ಬೇಡ ಅಂತೆಲ್ಲ ಹೇಳಿ, ನಮ್ಮ ಕುವೆಂಪು ಅವರ ರಾಮಾಯಣ ದರ್ಶನ ಪ್ರಕಾರ ನಾನು ಮಾತಾಡ್ತೀನಿ. ಹೌದು, ಇಲ್ಲೂ ಹಂಗೆ ಬಂದಿದೆ ಸರ್ ಮುಂದೆ. ಋಷೇಶ್ವರಗಳನ್ನ ಕರೆಸಿ ಒಂದು ಪೌರೋಹಿತ್ಯದಲ್ಲಿ ಅಹಿಂಸಾ ವ್ರತವನ್ನ ಮಾಡು, ಜನರನ್ನೆಲ್ಲ ಸೇರಿಸಿ ಅವರಿಗೆ ತೃಪ್ತಿ ಆಗುವಂತೆ ಊಟ, ತಿಂಡಿ, ಬಟ್ಟೆ, ಬರೆ ಇತ್ಯಾದಿ ದನಕನಕಾದಿಗಳನ್ನ ದಾನ ಮಾಡು, ಜನರ ಮನಸ್ಸಿಗೆ ಹಿತವಾಗಿ ಸಂತೋಷವಾಗಿ ದೊರೆಗೆ ಒಳ್ಳೇದಾಗ್ಲಿ ಅಂತ ಅವರು ಬಯಸಿ ಪ್ರಾರ್ಥಿಸಿದ್ರೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ದೈವಶಕ್ತಿ ನಿನಗೆ ಆಶೀರ್ವದಿಸ್ತದೆ. ಆ ಸಂತರ ಆಶೀರ್ವಾದ, ಪ್ರಜೆಗಳ ಪ್ರಾರ್ಥನೆ ಇವೆರಡೂ ಸೇರಿ ನಿನಗೆ ಸತ್ಸಂತಾನವನ್ನ, ಸುಪುತ್ರರನ್ನ ತಂದು ಕೊಡೋದ್ರಲ್ಲಿ ಏನ್ ಅನುಮಾನ ಇಲ್ಲ ಅಂತ ಎಲ್ಲ ಹೇಳ್ತಾರೆ ಕುವೆಂಪು ಅವರು. ಆದ್ರೆ ಇಚ್ಛೆ ಅವನು ಬಯಸಿದ ಪುತ್ರ ಸಂತಾನ ಬೇಕು ಅಂತ ಹೇಳಿ, ಆದ್ರೆ ಸಂತಾನವೂ ಆಯ್ತು, ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ರಾಮನೇ ಪುತ್ರನಾಗಿ ಬಂದ. ಆದ್ರೆ ಯಾವುದು ಆ ದಶರಥ ಬಯಸ್ತಾನೋ ಅದರಂತೆ ಅಲ್ಲಿ ಏನು ನಡೆಯಲಿಲ್ಲ. ಹಾಗಾಗಿ ಈಶ್ವರೇಚ್ಛೆ, ಮನುಷ್ಯ ಇಚ್ಛೆ ಯಾವಾಗ್ಲೂ ಒಂದೇ ಆಗಿರ್ಬೇಕು ಅಂತೇನಿಲ್ಲ. ಅಂದ್ರೆ ಅವನಿಗೆ ಸಂತಾನ ಪ್ರಾಪ್ತಿ ಆಗ್ಬೇಕು ಅಂತ ತಾನೇ ಅವನು ಪರಿತಪಿಸ್ತಾ ಇದ್ದಿದ್ದು ದಶರಥ. ಆಯ್ತು, ಸಂತಾನ ಆಯ್ತು, ಪರಿಣಾಮ ಏನಾಯ್ತು ಅಂತ ನೋಡಿದ್ರೆ ಅವನಿಗೆ ಸಾವಾಯ್ತಲ್ಲ ದಶರಥನಿಗೆ. ದಶರಥನ್ಗೆ ಆಮೇಲೆ ಸಾವಾಗಿತ್ತು ಅಲ್ವಾ? ಅವನು ವನವಾಸಕ್ಕೆ ಹೋಗ್ತಾನಲ್ಲ. ಹೌದೌದು, ಅದು ಅವನು ಬಯಸಿದಂತೆ ಏನೂ ಆಗ್ಲಿಲ್ಲ ಅಂತ. ಅವನು ಅತ್ಯಂತ ಸಂತೋಷವಾಗಿ, ಆನಂದವಾಗಿ ಮಕ್ಕಳೊಂದಿಗೆ ಜೀವನವನ್ನ ನಾನು ಮುಗಿಸ್ಬೇಕು ಅಂತ ಹೇಳಿ ಬಯಸಿದ್ದ. ಆಯ್ತು, ಆಗ್ಲಿಲ್ಲ ಅಂತ ಅವನ್ ಬಯಸಿದ್ದು ರಾಮನಿಗೆ ಪಟ್ಟಾಭಿಷೇಕ ಆಗ್ಬೇಕು ಅಂತ, ರಾಜ್ಯ ಆಳ್ಬೇಕು ಅಂತ. ಅದೇ ಅದು ಆ ಇಚ್ಛೆ ಈಡೇರ್ಲಿಲ್ಲ. ರಾಮ ಮಗನಾಗಿ ಹುಟ್ಟದ ಸರಿ, ಆದ್ರೆ ಅವನು ಬಯಸಿದಂತೆ ರಾಜನಾಗ್ಲಿಕ್ಕಾಗಿ ಹುಟ್ಟದವನಲ್ಲ ಅಂತ ಆಯ್ತು. ಯಾವ ಇಚ್ಛೆಯನ್ನ ಇಟ್ಕೊಳ್ತೇವೆ ನಾವು, ಅದು ಈಶ್ವರೇಚ್ಛೆ ಆಗಿಲ್ದೆ ಹೋದಾಗ ಅದು ಏನಾಗುತ್ತೆ ಅಂದ್ರೆ ಬದುಕಿನೊಳಗಡೆಗೆ ವ್ಯಸನಕ್ಕೆ ಅಥವಾ ದುಃಖಕ್ಕೆ ಕಾರಣ ಆಗುತ್ತೆ ಅಂತ ನಾನು ಇಲ್ಲಿ ಹೇಳ್ತಾ ಇರೋವಂಥದ್ದು. ಅಂದ್ರೆ ಮನುಷ್ಯನ ಇಚ್ಛೆಗೆ ಒಂದು ಮಿತಿ ಇದೆ, ಸ್ವಾತಂತ್ರ್ಯವೂ ಉಂಟು, ಆದ್ರೆ ಈಶ್ವರ ಇಚ್ಛೆಗೆ ಅದು ಯಾವತ್ತಿಗೂ ಎದುರು ಹೋಗ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಕ್ ಹೊರಟೆ. ಕರೆಕ್ಟ್ ಸರ್, ಮ್ಯಾಚ್ ಮಾಡಿದ್ವಿ ನಿಮ್ಮ ಐಡಿಯಾ, ನಿಮ್ಮ ಇದು. ರಾವಣನ ನಾಶ ರಾಮನಿಂದನೇ ಆಗ್ಬೇಕು ಅಂತ ಸಂಕಲ್ಪ ಇದ್ದಾಗ ಆ ಪುತ್ರ ಕಾಮೇಷ್ಟಿ ಯಾಗ ಮಾಡದೇ ಇದ್ರು ರಾಮ ಹುಟ್ಲೇಬೇಕಾಗಿತ್ತಲ್ವಾ ಸರ್? ಅಲ್ಲ, ಅದನ್ನೇ ನಾನು ಹೇಳ್ತಿರೋದು. ಅದು ರಾಮ ಹುಟ್ಟಬೇಕಾಗಿದ್ದು ದಶರಥನಿಗೆ ಮಗನಾಗಿ ಯಾಕೆ ಹುಟ್ಟಬೇಕು? ಬೇರೆ ಇನ್ಯಾಗಾದ್ರೂ ಹುಟ್ಟಿ ರಾವಣನ್ ಕೊಲ್ಬೋದಾಗಿತ್ತಲ್ಲ. ಹೌದು, ಈ ತರದಲ್ಲಿ ಅದು ಹೋಗುತ್ತೆ. ಇನ್ನೂ ಮಗನಾಗಿ ಹುಟ್ಟೋದಾಗಿತ್ತು ಅವನು. ಅಲ್ಲೇ ರಾವಣನ ಮನೆ ಒಳಗಡೆಗೆ ಹುಟ್ಬೋದಾಗಿತ್ತು ರಾಮ. ಅಲ್ಲೂ ಬೇಕಾದಷ್ಟು ಜನ ವಿಭೀಷಣರಿಗೆ ಮಗನಾಗಿ ಹುಟ್ಬೋದಾಗಿತ್ತು. ಅಲ್ಲಿ ಇಲ್ಲೇ ಯಾಕೆ ಹುಟ್ಟಬೇಕಾಗಿತ್ತು? ಈ ತರದ್ದೆಲ್ಲ ಪ್ರಶ್ನೆಗಳು ಶುರು ಆಗ್ತವೆ. ಅಂದ್ರೆ ಈಶ್ವರೇಚ್ಛವದ್ ಇದೆ ಅಂತ ನಮಗೆ ಗೊತ್ತಾಗದಂತೆ ನಮ್ಮ ಸಂತಾನದ ರೂಪದಲ್ಲಿ ಅವನ್ ಕೆಲಸ ಮಾಡ್ಕಂತಾನೆ ಈಶ್ವರ. ಅದನ್ನ ಹೇಳಕ್ ಹೊರಟೆ ನಾನು. ಸೃಷ್ಟಿಕರ್ತ ಅಥವಾ ಪ್ರಕೃತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪುರುಷ ತನ್ನ ಇಚ್ಛೆಯನ್ನ
ಈಡೇರಿಸ್ಕೊಳ್ಳೋದಕ್ಕಾಗಿ ಮನುಷ್ಯರನ್ನ ಆರಿಸ್ಕೊಳ್ತಾನೆ ಅಂತ ನಾನು ಹೇಳ್ಕೊಂಡೆ. ಯಾವ ಮನುಷ್ಯರ ಗರ್ಭದಲ್ಲಿ ಯಾವ ಸಂತಾನವನ್ನ ಕೊಟ್ಟು ನನ್ನ ಯಾವ ಕೆಲಸವನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಅವನಿಗೆ ಯೋಚಿಸ್ತಾನೆ. ಅದು ನಮಗೆ ಸ್ವಾತಂತ್ರ್ಯ ಇಲ್ಲ ನೋಡಿ. ನಮ್ಗೆ ಇಂಥದ್ದೇ ಮಕ್ಕಳು ಹುಟ್ಟಬೇಕು ಅಂತ ಕೇಳ್ಕೊಂಡ್ರೆ ಅಂತ ಮಕ್ಕಳೇ ಹುಟ್ಟತಾರೆ ಅಂತ ಇಲ್ವಲ್ಲ. ಅಲ್ಲ, ದೇವ್ರು ಅವನಿಚ್ಛೆ ಬೇರೆಯವ್ರ ಮೂಲಕ ತೀರಿಸ್ಕೊಳ್ತಾನೆ. ಅದನ್ನೇ ಹೇಳಿದ್ದ, ನಮಗೆ ಸ್ವಾತಂತ್ರ್ಯ ಪೂರ ಇಲ್ಲ ಅಂತ. ಮಕ್ಕಳನ್ನ ಬಯಸಿ ಪಡಿತಕ್ಕಂಥದ್ದು ನಮ್ಗೆ ಇಂಥದ್ದೇ ಬೇಕು ಮಕ್ಕಳು ಅಂತ ಕೇಳೋ ಅಂತ ಅಧಿಕಾರ ಇಲ್ಲ ಅಂತ. ಹೌದು ಸರ್. ಅದನ್ನ ಹೇಳಕ್ ಹೊರಟೆ. ಆದ್ರೆ ಅರ್ಹತೆ ಇದ್ದೆ, ನಮಗೆ ಪಾತ್ರತೆ ಇದ್ದೆ, ಭಗವಂತ ನಮಗೆ ಒಳ್ಳೆ ಮಕ್ಕಳನ್ನು ಕೊಡ್ಬೋದು. ಆತರ ಅರ್ಹತೆ ಪಾತ್ರತೆಯನ್ನ ಇಲ್ಲಿ ಕಲಹರ ದಂಪತಿಗಳು ಹೊಂದಿದ್ದಾರೆ. ಆ ಕಾರಣಕ್ಕಾಗಿ ಅಂತ ಮಗ ಹುಟ್ಟಿದ್ದಾನೆ. ಈಗ ಅವನಿಗೆ ಮಗು ಆಗಬೇಕು ಅಂತ ಬಯಸ್ತಾ ಇದ್ದಾನೆ. ಅದು ಇಲ್ಲಿ ನಾನು ಅಲ್ಲಿಗೆ ಬರ್ಬೇಕು ಅಂತ ನಾನು ಇವಾಗ ಹೊರಟೆ. ಸೊ ಹಾಗಾಗಿ ಇಲ್ಲಿ ಬಯಸೋದು, ಅದಕ್ಕೆ ತಕ್ಕ ಅಧಿಕಾರವನ್ನ ನಾವು ಅಥವಾ ಒಂದು ಅರ್ಹತೆಯನ್ನ ಪಡೆಯೋದು ನಮ್ಮ ಕೈನಲ್ಲಿ ಇದೆ ಬಿಟ್ರೆ, ಪ್ರಾರ್ಥಿಸೋದು ನಮ್ಮ ಕೈನಲ್ಲಿ ಇದೆ ಬಿಟ್ರೆ, ನಮ್ಮ ಸಂತಾನ ಹೀಗೆ ಇರಬೇಕು ಅಂತ ನಾವು ಯೋಚಿಸುವ ಅಧಿಕಾರ ಇಲ್ಲ ನಮ್ಗೆ. ಅದಕ್ಕೆ ನಾವು ನಮ್ಮ ಜೀವನದೊಳಗಡೆಗೆ ಪ್ರಾರ್ಥನಾಶೀಲತೆಯಿಂದ, ನಿರಂತರ ಸಮರ್ಪಣೆಯಿಂದ, ಭಗವಂತನ ಪೂರ್ಣ ಪ್ರಮಾಣದ ಭಕ್ತರಾಗಿ ಸಮರ್ಪಿತರಾದಾಗ ಭಗವಂತನ ಕೃಪೆ ಯಾವ ತರ ಇರುತ್ತೋ ನಮ್ಮ ಬದುಕಿಗೆ ಯಾವ ತರ ತೀರ್ಪುಗಳು ಕೊಡ್ಬೇಕು ಅಂತ ಅವನು ಬಯಸ್ತಾನೋ ಅದರಂತ ಆಗ್ಲಿ ಅನ್ನುವಂತ ಮನೋಭಾವ ನಾವು ಇಟ್ಕೋಬೇಕು. ಶರಣಾಗತಿ ಮನೋಭಾವ ಇರಬೇಕು ಅಂತ. ಮತ್ತೆ ಇನ್ನೊಂದು ಹೇಳ್ಬೋದಾ, ನಮ್ಮ ಕರ್ಮಾನುಸಾರ ನಾವು ಏನೇನ್ ಹಿಂದಿನ ಜನ್ಮದಲ್ಲಿ ಮಾಡಿರ್ತೀವೋ ಅದು ಮತ್ತೆ ಈ ಜನ್ಮದಲ್ಲಿ ಬರುತ್ತೆ ಅಂತ ಹೇಳ್ತಾರಲ್ವಾ, ಹಾಗೆ ದಶರಥನಿಗೂ ಹಾಗಿರ್ಬೋದಲ್ವಾ? ಎಲ್ರದ್ದು ಅದೇನೆ, ಕರ್ಮನೇ ಪುನರ್ಜನ್ಮ ಕಾರಣ ಆಗೋದು. ಅದರಲ್ಲಿ ಏನು ಎರಡು ಮಾತಿಲ್ಲ. ನೀವ್ ಹೇಳಿದ್ದು 100ಕ್ಕೆ 100 ಸತ್ಯ. ಕರ್ಮವೇ ಜನ್ಮಕ್ಕೆ ಕಾರಣ ಆಗೋದ್ರಿಂದ ನಮ್ಮ ಕರ್ಮ ನಮ್ಮ ಮೂಲಕ ಜನಿಸ್ತಕ್ಕಂಥ ಮಕ್ಕಳ ಮೂಲಕ ಅದು ಪಕ್ವವನ್ನ ಅಥವಾ ಪಕ್ವತೆಯನ್ನ ನಮಗೆ ಕೊಡ್ತದ. ನಮ್ಗೆ ಮಕ್ಕಳು ಹುಟ್ಟಿದಾಗ ಕೆಲವರಿಗೆ ತುಂಬಾ ಶ್ರೀಮಂತಿಕೆ ಬರುತ್ತೆ, ಸ್ಥಿತಿವಂತಿಕೆ ಬರುತ್ತೆ, ಅಧಿಕಾರ ಪ್ರಾಪ್ತಿ ಆಗುತ್ತೆ. ಮಕ್ಕಳು ಆಚೆ ಹೋದ ತಕ್ಷಣ ಅದೆಲ್ಲ ಹೊರಟೋಗುತ್ತೆ. ಮದುವೆ ಆಗೋವರೆಗೂ ಚೆನ್ನಾಗೇ ಇರ್ತೀವಿ. ಮಕ್ಕಳು ಮದುವೆ ಮಾಡ್ಕೊಟ್ಮೇಲೆ ಆ ಸಂಪತ್ತೆಲ್ಲ ಅವ್ರ ಜೊತೆಗೆ ಹೊರಟೋಗುತ್ತೆ. ಅದು ಇದೆಲ್ಲ ನಾವು ನೋಡ್ತಾ ಇರುವಂತದ್ದು. ಎಷ್ಟೋ ಮನೆಗಳಲ್ಲಿ ಮಕ್ಕಳು ಹುಟ್ಟಿದಾಗ ಸಂಪತ್ತು ಬರುತ್ತೆ, ಮಕ್ಕಳು ಮನೆಯಿಂದ ಆಚೆ ಹೋದಾಗ ಸಂಪತ್ತು ಹೊರಟಾಗುತ್ತೆ. ಆದ್ರೆ ಆ ಮಕ್ಕಳು ತಂದಿರ್ತಾವ ಅದನ್ನ ಅಂತ ಅವುಗಳ ಜನ್ಮ ಕರ್ಮ ಹಿನ್ನೆಲೆಯಲ್ಲಿ ಆ ತರದಲ್ಲಿ ನೋಡ್ತಾ ಹೋದಾಗ ನಾವು ಅತ್ಯಂತ ಶುದ್ಧ ಭಾವದಿಂದ ಭಗವಂತನ ಮೊರೆ ಹೋಗಿ ಶ್ರೇಷ್ಠ ಸಂತಾನವನ್ನ ನಮ್ಮ ಮೂಲಕ ದಯಪಾಲಿಸು ಅಂತ ಹೇಳಿ ಪ್ರಾರ್ಥಿಸಿಬಿಟ್ರೆ ನಮ್ಮ ಕರ್ಮಗಳು ಹೇಗಿರ್ತವೋ, ನಮ್ಮ ಪ್ರಾರ್ಥನೆಗಳು ಹೇಗಿರ್ತವೋ ಅನ್ನೋದನ್ನೆಲ್ಲ ನೋಡ್ಕೊಂಡು ಪ್ರಕೃತಿ ಅದನ್ನ ನಮ್ಮೊಳಗಡೆಗೆ ಯೋಜಿಸ್ತದೆ ಅನ್ನೋದು ನನ್ನ ಒಟ್ಟಾರೆ ಈ ಇಡೀ ಈ ಪ್ಯಾರಾಗಳಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರುವಂತ ಅರ್ಹತೆ ಪಾತ್ರತೆಗಳನ್ನ ಇವರು ಹೊಂದಿದ್ರು. ಅದಕ್ಕೆ ಏನೆಲ್ಲ ಮಾಡಿದ್ರು ಅಂತದೊಂದು ಪುತ್ರಾಭಿ ವಾಂಛೆಗೆ ಬೇಕಾಗಿರುವಂತ ಸಾಧನೆಗಳು, ಜೀವನದಲ್ಲಿ ದಾನ ಧರ್ಮಗಳು, ಶುದ್ಧ ಚಿಂತನೆಗಳು ಇತ್ಯಾದಿಗಳನ್ನು ಮಾಡಿದ್ರಿಂದ ಈಗ ಅವ್ರಿಗೆ ಯಾವ ತರ ಸಂತಾನ ಭಗವಂತನ ಇಚ್ಛೆ ಇದೆಯೋ ಅದರಂತ ಆಗ್ಲಿ ಅನ್ನುವಂಥದ್ದು ಒಂದು ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ, ಮನೋಭೂಮಿಯನ್ನ ಇಲ್ಲಿ. ಹೌದು ಸರ್. ಒಮ್ಮೊಮ್ಮೆ ಈ ಚಿಂತೆಯು ಕಾಡತೊಡಗಿದ್ದಾಗ ಅರಮನೆಯ ಉದ್ಯಾನವನದಲ್ಲಿ ವಿಹರಿಸುತ್ತಿದ್ದಳು. ಅಲ್ಲಿಯೂ ಕುಸುಮಾಂಬೆಗೆ ತನ್ನ ಮರಿ ಹಕ್ಕಿಗಳಿಗೆ ತಾಯಿ ಹಕ್ಕಿ ಗುಟುಕು ಕೊಡುತ್ತಿರುವ ದೃಶ್ಯವು ಕಂಡಿತು. ಎಲ್ಲಿ ನೋಡಿದರೂ ಎಲ್ಲ ಜೀವಿಗಳು ತಮ್ಮ ಸಂತಾನದ ಸಂತಸಕ್ಕಾಗಿ, ಭವಿಷ್ಯಕ್ಕಾಗಿ ಲೋಕದ ಸಂಪದವೆಲ್ಲ ತಮ್ಮದಾಗಿ ಬಿಟ್ಟರೆ ಚೆನ್ನ ಎಂದು ಶ್ರಮಿಸುತ್ತಿರುವಂತೆ ಭಾಸವಾಯಿತು. ಇದೇನಿದು ಹೊಸದಾಗಿ ನನಗೆ ಕಾಣುತ್ತಿರುವ ದೃಶ್ಯಗಳು ಅಥವಾ ತಡವಾಗಿ ನಾನು ದರ್ಶಿಸುತ್ತಿರುವ ಪ್ರಕೃತಿ ಸಹಜ ಸತ್ಯಗಳು ಎಂದು ಕುಸುಮಾಂಬೆಯ ಒಳಮನ ತೊಳಲಾಡಿತು.
ಭಗವದ್ ಧ್ಯಾನ ಮಾಡುತ್ತಾ ಮನವನ್ನು ಸಮಸ್ಥಿತಿಯಲ್ಲಿ ಇರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಮತ್ತೆ ಮತ್ತೆ ಅವಳಿಗೆ ಅದೇ ದರ್ಶನಗಳು, ಅದೇ ಭಾವನೆಗಳು. ಅರಮನೆಯ ಮತ್ಸ್ಯಾಗಾರದಲ್ಲಿನ ವರ್ಣಮಯ ಮೀನುಗಳ ಸಂಖ್ಯೆ ಇದ್ದಕ್ಕಿದ್ದಂತೆಯೇ ಹೆಚ್ಚು ಬಿಟ್ಟಿರುವಂತೆ ಎಂದು ಬಾಲೆಯಂತೆ ಲೆಕ್ಕಿಸಿದಳು. ಮರಿಮೀನುಗಳು ತನ್ನ ತಾಯಿ ವರ್ಣಗಳನ್ನೇ ಹೊತ್ತು ಜನಿಸಿವೆ. ಇದು ಎಂತಹ ಅದ್ಭುತ! ಬೃಂದಾವನದಲ್ಲಿ ತುಳಸಿ ಗಿಡದ ಜೊತೆಗೆ ಇದೇನು ಇದ್ದಕ್ಕಿದ್ದಂತೆ ಸಣ್ಣ ಪುಟ್ಟ ಸಸಿಗಳೆದ್ದು ತಾವೂ ತಮ್ಮ ವಂಶಾವಳಿ ಗುಣಲಕ್ಷಣಗಳನ್ನು ಎತ್ತಿ ಸಾರುತ್ತಿವೆ ಎಂದು ತುಳಸಿ ಪೂಜಾ ಸಮಯದಲ್ಲಿ ಅಚ್ಚರಿಯಿಂದ ನಿಟ್ಟಿಸಿದಳು. ಇಷ್ಟು ದಿನ ನನಗೇಕೆ ಈ ನೋಟಗಳ ಕಡೆ ಗಮನ ಹರಿದಿರಲಿಲ್ಲ? ಇಂದಲ್ಲ ನಾಳೆ ನಾನು ಮಾತೃತ್ವ ಭಾಗ್ಯಕ್ಕೆ ಗುರುಗಳ ವಿಶೇಷ ಆಶೀರ್ವಾದವನ್ನು, ನಮ್ಮ ವಂಶಜರ ಕೃಪಾ ವಿಶೇಷವನ್ನು ಹೊಂದೇ ತೀರುವೆನೆಂದು ನಂಬಿಕೆಯಿಂದಿರಬಹುದು. ಧರ್ಮಾತ್ಮರಾದ ನನ್ನ ಪತಿಯ ದೈವಭಕ್ತಿಗೆ, ಗುರುಭಕ್ತಿಗೆ, ಪೂರ್ವಜರ ಹರಿಕೆಯು ಅರಿಯದಿರಲಾರೆಂದೆಂದು ಮನಸ್ಸು ಸ್ವಲ್ಪ ಚಡಪಡಿಸಿದರೂ ಸಮಾಧಾನ ಮಾಡಿಕೊಂಡಳು. ಒಟ್ಟಿನಲ್ಲಿ ಆ ರಾತ್ರಿ ಅವಳ ಬಗೆಗಡಿದ ಶಾಂತವಾದ ಮೇಲೆ ಅವಳಿಗೆ ಸಿಕ್ಕಿದ ಉತ್ತರ ಒಂದೇ. ನನ್ನನ್ನು, ನನ್ನವರನ್ನು ಇಷ್ಟೊಂದು ಮಮತೆ ವಾತ್ಸಲ್ಯಗಳಿಂದ ಕಾಣುವ ನನ್ನ ಅತ್ತೆ ಮಾವಂದಿರ ಮಡಿಲಲ್ಲಿ ನನ್ನ ಒಡಲಿನ ಕೂಸೊಂದನ್ನು ನಾನು ಹಾಕಲೇಬೇಕು. ಅವರು ನನ್ನ ಈ ಮುದ್ದು ಎಳೆಕಂದನೊಡನೆ ರಮಿಸುತ್ತಾ ಆನಂದಿಸುವ ಭಾಗ್ಯವನ್ನು, ಅವರಿಗೆ ನೀಡುವ ಭಾಗ್ಯವನ್ನು ನಾನು ಪಡೆಯಲೇಬೇಕು ಎಂದು ನಾನೇನು ಮಾಡಲಿ? ನನಗಿರುವ ದಿಕ್ಕೊಂದೇ, ಅದು ದೈವ ಒಂದೇ. ಆ ದೈವದಲ್ಲಿ ಮೊರೆ ಇಡುವೆ. ಹೇ ದೇವ, ನನಗೆ ತಾಯ್ತನದ ವರವನ್ನು ಕರುಣಿಸು, ನನ್ನ ಕುಲವನ್ನು ಬೆಳಗುವ ಜ್ಯೋತಿಯನ್ನು ಒತ್ತಿಸು ದೇವ ಎಂದು ತನ್ನ ಅಂತರಂಗದಿಂದ ಮೊರೆಯಿಡುತ್ತಾ, ಕಂಬನಿ ಧಾರೆ ಹರಿಸುತ್ತಾ, ಲತಾಮಂಟಪದ ತೂಗು ಉಯ್ಯಾಲೆಯಲ್ಲಿ ತನ್ನ ಪತಿಗಾಗಿ ಕಾಯುತ್ತಾ ಕೌಸುಂಬಿಯು ಅಲ್ಲೇ ಕಣ್ಮುಚ್ಚಿ ನಿದ್ರಿಸಿಬಿಟ್ಟಳು. ಎಂದಿಗಿಂತಲೂ ಸ್ವಲ್ಪ ತಡವಾಗಿ ಬಂದ ನೃಪಾಲ ಕುಸುಮಗುಪ್ತನು ಬಂದು ನೋಡಿ ಅಚ್ಚರಿಗೊಂಡನು. ಸದಾ ಮಗುವಿನಂತೆ ಮುಗ್ಧ ನಗೆಯಿಂದ ನಿರಾಳವಾಗಿ ನಿದ್ರಿಸುತ್ತಿದ್ದ ತನ್ನ ಚಲುಸತಿಯ ಮನದಲ್ಲಾಗಿದ್ದ ಯೋಚನೆಗಳಿಗೆ ಕನ್ನಡಿ ಹಿಡಿದಂತೆ ಅವಳ ಮುಖವು ಬಾಡಿತ್ತು. ಅವಳ ಕೆನ್ನೆಯು ಮೇಲೆ ಹರಿದಿದ್ದ ಕಂಬನಿ ಧಾರೆಯಾಗಲಿ ಒಣಗಿ ಹೋಗಿತ್ತು. ಬಹಳ ಕಾಯಿಸಿಬಿಟ್ಟಿದ್ದೇನೆಂದುಕೊಳ್ಳುತ್ತಾ ನಿಧಾನವಾಗಿ ಅವಳ ಕೈ ಮುಟ್ಟಿ, ದೇವಿ, ಇಂದೇಕೆ ನಿನ್ನ ಮುಖವು ರವಿತಾಪಕ್ಕೆ ಬಾಡಿದ ತಾವರೆಯಂತಿದೆ ಎನ್ನುತ್ತಾ ಅಕ್ಕರೆಯಿಂದ ಬಳಿ ಕುಳಿತನು. ನಿಧಾನವಾಗಿ ಕಣ್ತೆರೆದು, ಪ್ರಭೋ, ಮೊನ್ನೆ ತಾನೇ ಮಾತೃಶ್ರೀ ಅತ್ತೆಯವರಾಡಿದ ಮಾತು ನೆನಪಿನಲ್ಲಿಲ್ಲವೇ ಎಂದು ಕೇಳಿದಳು. ಅದಕ್ಕೆ ಪ್ರತ್ಯುತ್ತರವಾಗಿ ಏನು ಹೇಳಬೇಕೆಂದು ಸ್ವಲ್ಪ ಹೊತ್ತು ಯೋಚಿಸಿ ಹೀಗೆ ನುಡಿದನು. ಮಾತೃಶ್ರೀಯವರೇನು ಮಾತನಾಡಿದರು? ಮರೆಯದೆ ನೆನಪಿನಲ್ಲಿಟ್ಟುಕೊಳ್ಳುವಂತಹ ಸಂಭಾಷಣೆಯೇನೂ ನಡೆದಿಲ್ಲವಲ್ಲ ಎನ್ನುತ್ತಾ ತಲೆಯ ಮೇಲಿನ ಕಿರೀಟವನ್ನು ತೆಗೆದು ಕೈಯಲ್ಲಿ ಹಿಡಿದುಕೊಂಡು ಮೆಲ್ಲನೆ ಕುಸುಮಾಂಬೆಯನ್ನು ಶಯ್ಯಾಗೃಹದತ್ತ ಕರೆದೊಯ್ದನು. ಈ ಕಾರಣದಿಂದಲೇ ಪುರುಷರು ನಿಶ್ಚಿಂತರು ಎನ್ನುವುದು. ಎಲ್ಲರಂತೆ ನಾನು ಮಾತೃ ಪದವಿಯನ್ನು ಪಡೆಯಲಿಲ್ಲವೆಂಬ ಯೋಚನೆಯು ಅವರನ್ನು ಕಾಡುತ್ತಿರಬಹುದಲ್ಲವೇ? ಇಷ್ಟು ದಿನ ಆ ಮಾತು ಹೊರಗೆ ಬಂದಿರಲಿಲ್ಲ. ಆದರೀಗ ನನ್ನ ಮನಸ್ಸೂ ಕೂಡ ಸ್ತ್ರೀ ಸಹಜ ಸ್ಪಂದನದಿಂದ ಸಂತಾನ ಸಿರಿಗಾಗಿ ಹಂಬಲಿಸುತ್ತಿದೆ ಎನ್ನುತ್ತಾ ಸುಪ್ಪತ್ತಿಗೆ ಮೇಲೆ ಆಸೀನಳಾದಳು. ಕುಸುಮಗುಪ್ತನು ಸ್ನೇಹದಿಂದ ಅವಳ ಕೈ ಹಿಡಿದು, ಇಷ್ಟೇ ಏನು ನಿನ್ನ ಚಿಂತೆ? ಧೈರ್ಯದಿಂದಿರು ದೇವಿ, ದೈವದಲ್ಲಿ ನಂಬಿಕೆ ಇಡು. ದೈವಾನುಗ್ರಹ ರೂಪದಲ್ಲಿಯೇ ನಮಗೆ ಮಗುವಾಗಲೆಂದು ಸಂತಾನ ಭಾಗ್ಯವು ತಡವಾಗಿರಬಹುದು. ಯುಕ್ತ ಸಮಯಕ್ಕೆ ಸಂತಾನವಾಗದಿದ್ದರೆ ಅದಕ್ಕಾಗಿ ದಂಪತಿಗಳು ಎಂತಹ ಕಠಿಣ ನಿಯಮಗಳನ್ನಾದರೂ ಪಾಲಿಸುವರು. ಆಗ ಅವರ ತಪಸ್ಸಿಗೆ ಉನ್ನತಾತ್ಮಗಳೇ ಒಲಿದು ಬಂದು ಜನ್ಮ ತಾಳುವರೆಂಬುದು ಯೌಗಿಕ ಸತ್ಯ. ಆಗ ಆ ವನಿತಾ ಮಣಿಯ ಗರ್ಭ ಧರಿಸಿದಾಗ ಶಿಶುವಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಮೂಡಿಸಿದಂತಾಗಿ ಆ ಸಂತಾನವು ಲೋಕೋತ್ತರ ಕೀರ್ತಿ ಪಾತ್ರನಾಗುವಂತಹ ವ್ಯಕ್ತಿಯಾಗಿ ಮಹಿಮಾತ್ಮನಾಗುವನು. ಯಾವ ವ್ರತ ನಿಯಮಗಳನ್ನಾದರೂ ಅನುಷ್ಠಾನ ಮಾಡು, ನಾನು ನಿನ್ನ ಸರ್ವ ಸಾಧನೆಗಳಲ್ಲೂ ಪೂರ್ಣಭಾಗಿಯಾಗಲು ಸಿದ್ಧ ಎಂದು ಸ್ವಾಂತನ ನುಡಿಗಳನ್ನಾಡಿದನು. ತನ್ನ ಪತಿಯ ನಲ್ಮೆಯ ನುಡಿಗಳಿಂದ ಶಾಂತ ಚಿತ್ತಳಾಗಿ ಕೌಸುಂಬಿಯು, ಸ್ವಾಮಿ, ನಿಮ್ಮೀ ನುಡಿಗಳಿಂದ ನನ್ನ ಮನಸ್ಸು ಹಗುರವಾಯಿತು.
ಆದರೆ ನನ್ನದೊಂದು ಸಣ್ಣ ಕೋರಿಕೆ. ಗುರು ಭಾಸ್ಕರಾಚಾರ್ಯರ ಆಶ್ರಮಕ್ಕೆ ಹೋಗಿ ಬರೋಣ. ಅಲ್ಲಿಯ ಪ್ರಶಾಂತ ವಾತಾವರಣದಲ್ಲಿ ಐಹಿಕ ಭಾವಗಳಿಂದ ಬಿಡಿಸಿಕೊಳ್ಳಬಹುದು ಎಂದಳು. ಹಾಗೆಯೇ ಆಗಲಿ, ನಿಶ್ಚಿಂತಳಾಗಿ ನಿದ್ರಿಸು, ಗುರು ದರ್ಶನಕ್ಕೆ ವ್ಯವಸ್ಥೆ ಮಾಡುವೆನು ಎಂದು ನೃಪಾಲ ನುಡಿದೊಡನೆಯೇ ಕುಸುಮಾಂಬೆಯ ಕಣ್ಣುಗಳಲ್ಲಿ ನಿದ್ರಾದೇವಿಯು ಪ್ರತ್ಯಕ್ಷಳಾದಳು. ರಾಣಿಯ ನೆಮ್ಮದಿಯು ರವಿಯನ್ನು ಕವಿದಿದ್ದ ಚಿಂತೆಯ ಕಾರ್ಮೋಡವು ಕಂಬನಿ ರೂಪದಲ್ಲಿ 4 ಹನಿಯನ್ನು ಚೆಲ್ಲಿ ಮಾಯವಾಯಿತು. ಆ ದಿನ ರಾಣಿಯು ನಿದ್ರಾದೇವಿಯ ಮಡಲಲ್ಲಿ ಮಗುವಂತೆ ಮೈಮರೆತಳು. ತನ್ನ ಮಡದಿಯನ್ನು ಶಾಂತಗೊಳಿಸಿದನೆಂಬ ತೃಪ್ತಿಯಿಂದ ಭೂಪತಿಯು ಹಾಯಾದ ನಿದ್ರಾಸುಖವನ್ನು ಅನುಭವಿಸಿದನು. ಹೇಳ್ತೀರಾ ಸರ್? ಅದೇ ಇಲ್ಲೂ ಕೂಡ ಅದೇ ತರದ ಒಂದು ರಹಸ್ಯವನ್ನ ಹೇಳ್ತಾ ಇದ್ದಾರೆ. ಅವರು ಮಾಡ್ಕೊಂಡಂತೆ ಅಂದ್ರೆ ಪೂರ್ಣ ಸರ್ವ ಪರಿಪೂರ್ಣ ಸಮರ್ಪಣೆ ಮತ್ತು ಪ್ರಾರ್ಥನೆ ಇವನ್ ಮಾಡಿದ್ದಾರೆ. ಈಗ ಸಂತಾನ ಅದ ಬಗ್ಗೆ ನಾವು ಊಹೆ ಮಾಡಕ್ಕಾಗಲ್ಲ, ಅದು ರಹಸ್ಯ ಅನ್ನುವಂಥದ್ದು ಇಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ನಿದ್ರಾದೇವಿಯನ್ನ ಅವರು ಇಲ್ಲಿ ಬಳಸ್ಕೊಂಡಿದ್ದಾರೆ. ಅದಕ್ಕೆ ಪೂರ್ವದಲ್ಲಿ ಯಾವ ತರದಲ್ಲಿ ಗಂಡು ಮತ್ತು ಹೆಣ್ಣಿನಲ್ಲಿ ಭಾವನೆಗಳ ಒಂದು ಸಂಯೋಜನೆ ಆಗ್ಬೇಕಾಗಿತ್ತು, ಪರಸ್ಪರ ಅದು ಸಮರಸ ಆಗ್ಬೇಕಾಗಿತ್ತು, ಅದನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಆ ರಹಸ್ಯವನ್ನ, ಹುಟ್ಟಿನ ರಹಸ್ಯವನ್ನ ಮತ್ತು ಸಾವಿನ ರಹಸ್ಯವನ್ನ ಭೇದಿಸ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅದನ್ನ ಇಲ್ಲಿ ಬಹಳ ಚಂದ ಅವರು ನಿದ್ರಾದೇವಿ ಅಂತ ತಗೊಂಡ್ಬಿಟ್ಟಿದ್ದಾರೆ. ಆವರಿಸಿದಳು, ನೆಮ್ಮದಿಯಿಂದ ನಿದ್ದೆ ಮಾಡಿದ್ರು ಅಂತ ಅಂದ್ರೆ ಅದು ಸುಷುಪ್ತಿನೊಳಗಡೆಗೆ ನಡೀತದೆ ಅಂತ. ನಮ್ಮ ಶರೀರ ಸಂಪೂರ್ಣವಾಗಿ ನಮ್ಮಿಂದ ಬಿಡುತೆಗೊಂಡಾಗ ಜೀವಗಳು ನಮ್ಮೊಳಗಡೆಗೆ ಎಂಟರ್ ಆಗ್ತವೆ, ಮನುಷ್ಯ ಶರೀರದೊಳಗಡೆಗೆ ಎಂಟರ್ ಆಗ್ತವೆ. ಅದು ಯಾರಿಗೂ ಗೊತ್ತಿದೆ, ಯಾವಾಗ ಯಾವ ಜೀವ ಯಾವ ಶರೀರದ ಮೂಲಕ ಯಾವ ಶರೀರದೊಳಗಡೆಗೆ ಪ್ರವೇಶ ಮಾಡ್ತದೋ ಅನ್ನದ ರೂಪದಲ್ಲಿ ಆ ತೇಜಸ್ಸು, ಆಮೇಲೆ ಅದು ಆ ಒಂದು ಶ್ವೇತ ರೀತಿಯ ವೀರ್ಯಾಣುವಾಗಿ ತಾಯಿಯ ಗರ್ಭವನ್ನು ಪ್ರವೇಶಿಸಬೇಕು ಅನ್ನುವಂಥದ್ದು, ಅದೆಲ್ಲವೂ ಕೂಡ ರಹಸ್ಯ, ನಿಗೂಢ. ಆ ನಿಗೂಢತೆಯನ್ನ ಯಾರಿಗೂ ಇವರಿಗೂ ಭೇದಿಸಕ್ಕಾಗಿಲ್ಲ. ಅದಕ್ಕೆ ಇವರು ಯೌಗಿಕವಾಗಿರ್ತಕ್ಕಂಥ ಸತ್ಯ ಅಂತ ಹೇಳ್ತಾರೆ. ಆ ಉನ್ನತ ಆತ್ಮಗಳು ನಮ್ಮೊಳಗೆ ಬರ್ಬೇಕಾದ್ರೂ ತಪಸ್ಸಿರ್ಬೇಕು, ನಮ್ಮ ಶರೀರದ ಮೂಲಕ ಪ್ರಕಟ ಆಗಬೇಕು ಅಂದ್ರೆ ಅಂಥದ್ದೊಂದು ಅರ್ಹತೆ ನಮ್ಮ ಶರೀರಕ್ಕೆ ಇರಬೇಕು, ಅಂಥದ್ದೊಂದು ಸಂಸ್ಕಾರ ನಮ್ಮ ಜೀವಕ್ಕಿರ್ಬೇಕು. ಆವಾಗ ಮಾತ್ರವೇ ಒಳ್ಳೆಯ ಯೋಗ್ಯ ಸಂತಾನ ಆಗತ್ತೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಅನ್ನೋದನ್ನ ಅವರು ಸಹಜವಾಗಿ ರಹಸ್ಯದಲ್ಲಿ ಹೇಳಿದ್ದಾರೆ. ಗುರು ಸನ್ನಿಧಿಗೆ ಎಲ್ಲವನ್ನು ನಿವೇದಿಸಿದ್ದಾರೆ. ಗುರುವಿನ ಮೂಲಕ ದೈವ ಸನ್ನಿಧಿಗೆ ಸಂಪೂರ್ಣ ನಿವೇದನೆ ಆದಾಗ ಭಗವಂತನ ಇಚ್ಛೆಯಂತೆ, ಗುರುವಿನ ಮಾರ್ಗದರ್ಶನದಂತೆ ನಡೆಯೋದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ನಮಗೆ ಅನ್ನುವಂಥದ್ದನ್ನ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಸಹಜವಾಗಿ ಮುಂದಿನ ಸಂಚಿಕೆ ವಾನಪ್ರಸ್ಥ ಬಂದಿದೆ, ಕಲಹರನ ವಾನಪ್ರಸ್ಥಾಶ್ರಮ. ಕಲಹರನ ವಾನಪ್ರಸ್ಥಾಶ್ರಮ. ಅಂದು ರಾತ್ರಿ ಹಾಯಾಗಿ ನಿದ್ರಿಸಿ ಹಗುರವಾದ ಮೈಮನಗಳಿಂದ ಕುಸುಮಾಂಬೆಯು ತನ್ನ ದಿನಚರಿಯಲ್ಲಿ ತೊಡಗಲು ಅನುವಾದಳು. ಕುಸುಮ ಶ್ರೇಷ್ಠಿಗೂ ಆಯಾದ ನಿದ್ರೆ ಬಂದಿತು. ಆದರೂ ತನ್ನ ಮುದ್ದು ಮಡದಿಯನ್ನು ಕುರಿತಾದ ಒಂದು ಯೋಚನಾ ಸರಪಳಿಯು ಹೀಗೆ ಅವನ ಸುತ್ತಲೂ ಸುಳಿದಿತ್ತು. ವರ್ಷಗಳೇ ಕಳೆದವು, ಮತ್ತು ದಿನಗಳು ಮಾಸಗಳಾಯಿತು, ಮಾಸಗಳು ಋತುಗಳಾಯಿತು, ಋತುಗಳು ಆಯನಗಳಾಯಿತು, ಆಯನಗಳು ಕಳೆದು ಸಂವತ್ಸರಗಳೇ ಉರುಳಿದವು. ಸಾಧ್ವೀಮಣಿಯಾದ ಕುಸುಮಾಂಬೆಯ ಮೊದಲು ಭಾವಜೀವಿಯಂತೆ ತನ್ನ ಬಳಿ ವರ್ತಿಸುತ್ತಾ ಈಗ ಸಂಯಮಶೀಲೂ ಆಗಿಬಿಟ್ಟಿರುವಳು. ಅಯ್ಯೋ, ನಾನು ಮ್ಯೂಟ್ ತೆಗೆದೇ ಇಲ್ಲ, ಸಾರಿ. ಕಲಹರನ ವಾನಪ್ರಸ್ಥಾಶ್ರಮ. ಅಂದು ರಾತ್ರಿ ಹಾಯಾಗಿ ನಿದ್ರಿಸಿ ಹಗುರವಾದ ಮೈಮನಗಳಿಂದ ಕುಸುಮಾಂಬೆಯು ತನ್ನ ದಿನಚರಿಯಲ್ಲಿ ತೊಡಗಲು ಅನುವಾದಳು. ಕುಸುಮ ಶ್ರೇಷ್ಠಿಗೂ ಆಯಾದ ನಿದ್ರೆ ಬಂದಿತು. ಆದರೂ ತನ್ನ ಮುದ್ದು ಮಡದಿಯನ್ನು ಕುರಿತಾದ ಒಂದು ಯೋಚನಾ ಸರಪಳಿಯು ಹೀಗೆ ಅವನ ಸುತ್ತಲೂ ಸುಳಿದಿತ್ತು. ವರ್ಷಗಳೇ ಕಳೆದವು, ಮತ್ತು ದಿನಗಳು ಮಾಸಗಳಾಯಿತು, ಮಾಸಗಳು ಋತುಗಳಾಯಿತು, ಋತುಗಳು ಆಯನಗಳಾಯಿತು, ಆಯನಗಳು ಕಳೆದು ಸಂವತ್ಸರಗಳೇ ಉರುಳಿದವು. ಸಾಧ್ವೀಮಣಿಯಾದ ಕುಸುಮಾಂಬೆಯು ಮೊದಲು ಭಾವಜೀವಿಯಂತೆ ನನ್ನ ಬಳಿ ವರ್ತಿಸುತ್ತಾ ಈಗ ಸಂಯಮಶೀಲೂ ಆಗಿಬಿಟ್ಟಿರುವಳು.
ಅವಳಲ್ಲೀಗ ಮೂಡಿರುವ ಪುತ್ರವಾಂಛೆ ಅವಳ ಅಂತರಾಳವನ್ನು ಕೊರೆಯುವ ಮುನ್ನವೇ ಅವಳನ್ನು ಹೆಚ್ಚು ಸಂತೈಸಬೇಕು. ಸಂತಾನ ಭಾಗ್ಯವು ಪ್ರಾಪ್ತಿಸುವವರೆವಿಗೂ ಅವಳಲ್ಲಿ ಸಮಯ ಪ್ರಜ್ಞೆಯ ಮರೆಯಾಗುವಂತೆ ಮಾಡಬೇಕು. ಹೃದಯವಂತಳಾದ ಆಕೆಯ ಸದ್ಗುಣಗಳು ಒಂದೇ ಎರಡೇ: ಪ್ರೇಮ, ಶುಚಿತ್ವ, ಸಮತ್ವ, ಸತ್ಯವಾದ, ಅಹಿಂಸೆ, ಅಪರೂಪವಾದ ಸಹಜ ಸುಗುಣಗಳ ಜೊತೆಗೆ ನಯವಿನಯ ಸೌಶೀಲ್ಯಗಳು. ಎಂತಹವರನ್ನಾದರೂ ಒಲಿಸಿಕೊಳ್ಳುವಂತಹ ಸ್ತ್ರೀ ಸಹಜ ಸೌಮನಸ್ಯ ಗುಣಸಿರಿಗಳು. ಇಷ್ಟೇ ಅಲ್ಲವೇ ನಮ್ಮ ವಂಶಕ್ಕೆ ತಕ್ಕ ಧರ್ಮಶ್ರದ್ಧೆ, ದೇವತೋಪಾಸನಾ ಶಕ್ತಿ, ಅತಿಥಿ ಅಭ್ಯಾಗತರ ಸೇವಾಪರತೆ, ಗುರುಭಕ್ತಿ, ಶಿಷ್ಟಾಚಾರ ಪಾಲನೆ, ಪಾತಿವ್ರತ್ಯ, ಧರ್ಮಪರಾಯಣತೆ. ಇಷ್ಟೆಲ್ಲ ಗುಣಗಳು ಅವಳೋರ್ವ ಶ್ರೇಷ್ಠ ನಾಗರೀ ರತ್ನವೆಂದು ಸಾರುತ್ತಿವೆ. ಎಂತಹ ಸೂಕ್ಷ್ಮಮತಿ, ಎಂತಹ ಇಂಗಿತಜ್ಞೆಯಾಗಿರುವಳು ಎಂದೆಲ್ಲ ತನ್ನ ಸತಿ ಶಿರೋಮಣಿಯ ಬಗ್ಗೆ ಮೆಚ್ಚುಗೆಯು ಬಹುರೀತಿಯಲ್ಲಿ ಸ್ಫುರಿಸುತ್ತಿತ್ತು. ಕುಸುಮ ದಂಪತಿಗಳಿಬ್ಬರು ಪರಸ್ಪರ ಇಂಗಿತಜ್ಞೆಯಿಂದ ಕೆಲಕಾಲ ಶಾಂತವಾಗಿ, ಕೆಲಕಾಲ ಮೌನವಾಗಿ ದಿನ ಕಳೆದರು. ಹಾಗೆಯೇ ಕೆಲವು ಮಾಸಗಳು ಕಳೆದವು. ಒಂದು ದಿನ ಕಲ್ಲಹರ ಪ್ರಭುವು ದೈವಪೂಜೆ ಮುಗಿಸಿ ಜಪಾಸಕ್ತನಾಗಿ ಕಣ್ಮುಚ್ಚಿ ಕುಳಿತಿದ್ದನು. ಒಂದೆರಡು ಬಾರಿ ಏಕಾಗ್ರತೆಯಿಂದ ಜಪಿಸುತ್ತಾ ಮಾಲೆಯನ್ನು ತಿರುಗಿಸಿದನು. ನಂತರ ಒಂದು ಬಗೆಯ ವಿಕ್ಷೇಪವು ಆರಂಭವಾಯಿತು. ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವಿಗೂ ವಿಕಾರವನ್ನು ತರುವುದು ಕಾಲವೇ ಎಂಬ ಆಲೋಚನೆಯು ಮೂಡತೊಡಗಿತು. ಯಾರಿಗೂ ತಿಳಿಯದಂತೆ ಎಲ್ಲಿಂದಲೋ ಸಾಗಿ ಬರುವುದು ಕಾಲ. ಯಾರಿಗೂ ಕಾಣದಂತೆ ಎಲ್ಲಿಗೋ ಓಡುತ್ತದೆ ಕಾಲ. ಏನನ್ನೋ ಅಜ್ಞಾತಕ್ಕೊಯ್ಯುತ್ತದೆ. ಅಜ್ಞಾತದಲ್ಲಿರುವುದ ಏನನ್ನೋ ಪ್ರಕಟಗೊಳಿಸುತ್ತದೆ. ಅಂತೆಯೇ ಓಡುತ್ತಾ ದೊಡ್ಡ ಚಕ್ರವಾಗಿ ಇಡೀ ವಿಶ್ವದಲ್ಲಿ ಯಾರೂ ತಡೆ ಹಿಡಿಯಲಾಗದ ಕಾಲಚಕ್ರವೆನಿಸಿ ಉರುಳುತ್ತಾ ಸಾಗುತ್ತದೆ. ಈ ಚಕ್ರದ ಕೆಳಗೆ ಸೃಷ್ಟಿಯ ಸರ್ವ ವಸ್ತುಗಳು ಜರ್ಜರಿತವಾಗಲೇಬೇಕು. ಈ ಕಾಯವಂತೂ ಅಸ್ತಿ, ಜಾಯತೆ, ವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ನಶ್ಯತೆ ಎಂಬ ಷಡ್ವಿಕಾರಗಳಿಂದ ಕೂಡಿದೆ. ಈಗಾಗಲೇ ತನ್ನ ದೇಹಕ್ಕೆ ಪರಿಣಮತೆ ವಿಕಾರವು ದಾಳಿ ಮಾಡಿ ಇನ್ನೇನು ತಾನು ಬೀಳ್ಕೊಳ್ಳಲಿದೆ. ಇನ್ನು ನಾನು ಪಾರಲೌಕಿಕ ಸಾಧನೆಗೆ ಸಿದ್ಧನಾಗಬೇಕು. ಮಾಯೆಯಾದರೂ ಪುತ್ರ, ಪೌತ್ರ, ಪ್ರಪೌತ್ರ ದರ್ಶನವೆಂಬ ಸುಳಿಯಲ್ಲಿ ಸುತ್ತಾ ಮಾನವರನ್ನು ಸದಾನುರಕ್ತರಾಗುವಂತೆ ಮಾಡುತ್ತದೆ. ಆದರೆ ಮಾನವ ಜೀವನದ ಪರಮಧ್ಯೇಯ ಆತ್ಮಸಾಕ್ಷಾತ್ಕಾರ. ನನ್ನೀ ನಿರ್ಧಾರವನ್ನು ಬದಲಿಸದೆ ನಾನು ಗುರಿಯ ಸಾಧನೆಯತ್ತ ಸಾಗಬೇಕು. ಈ ವೇಳೆಗೆ ನಮ್ಮ ತಂದೆ, ತಾತ, ಮುತ್ತಾತಂದಿರು ವಾನಪ್ರಸ್ಥಿಗಳಾಗಲು ಸಿದ್ಧರಾಗುತ್ತಿದ್ದರಲ್ಲವೇ? ಅದಕ್ಕಾಗಿ ನಾನು ಸಮಯೋಚಿತವಾಗಿ ಪುತ್ರನೊಡನೆ ಈ ವಿಷಯವನ್ನು ಪ್ರಸ್ತಾಪಿಸಬೇಕು. ಹೀಗೆ ಚಿಂತಿಸಿದ ಬಳಿಕ ಮನಸ್ಸು ಸ್ವಲ್ಪ ನಿಶ್ಚಿಂತವಾಯಿತು. ಆ ದಿನವೆಲ್ಲ ನಗುನಗುತ್ತಾ ಉತ್ಸಾಹದಿಂದ ತನ್ನ ಮಡದಿಯೊಡನೆ ಕಾಲ ಕಳೆದು ಎಲ್ಲ ವಿಷಯವನ್ನು ಬಿಚ್ಚಿ ವಿವರಿಸಿದನು. ಮತ್ತೆ ಹೀಗೆ ತನ್ನ ಸುಪುತ್ರನ ಭಾಗ್ಯವನ್ನು ಕುರಿತು ಸಂತೃಪ್ತಿಯಿಂದ ವರ್ಣಿಸಿದನು. ಇಷ್ಟು ಕೇಳ್ತೀರಾ ಸರ್? ಮೃತ್ಯು ಅನ್ನೋದು ಇಲ್ಲಿ ಬಂದಿದೆ ಚಿಂತೆ. ಅದನ್ನ ಕಾಲ ಅಂತ ತಗೊಂಡಿದ್ದಾರೆ ಅವರು. ಕಾಲ ಅಂದ್ರೆ ಮೃತ್ಯು ಅಂತಾನೆ. ಹಾಗಾಗಿ ಕಲಹರನಿಗೆ ಈಗ ವಾನಪ್ರಸ್ಥದ ಅವಧಿ. ಯಾರು ಗೃಹಸ್ಥಾಶ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿರ್ತಾನೋ ಅವನು ಕಾಲಾಂತರದಲ್ಲಿ ತನ್ನ ಗೃಹಸ್ಥಾಶ್ರಮ ವ್ಯವಸ್ಥೆಯಿಂದ ವಾನಪ್ರಸ್ಥಾಶ್ರಮಕ್ಕೆ ಅವನು ಬರಬೇಕಾಗತ್ತೆ. ಅಂತ ಅಂದ್ರೆ ಅಲ್ಲಿವರೆಗೂ ಶರೀರ, ಅದರ ಮೂಲಕ ಮಾಡ್ತಕ್ಕಂಥ ಸಾಧನೆ, ಅದು ರಜಸ್ಸಿಗೆ ವಿಶೇಷವಾಗಿ ಪ್ರಧಾನವಾಗಿರ್ತಕ್ಕಂಥ ಒಂದು ಅವಸ್ಥೆ ಜೀವನದಲ್ಲಿ. 45-50 ವರ್ಷದವರೆಗೂ ದುಡಿದಿದ್ದು ಅವಾಗ ಏನು ಉತ್ಸಾಹ, ಏನು ಹುಮ್ಮಸ್ಸು, ಅದನ್ನ ಮಾಡದೆ ಇದನ್ನ ಮಾಡದೆ ಅಂತ ಹೇಳ್ಕೊಳ್ಳೋದು, ಓಡಾಡೋದು, ಇದೆಲ್ಲ ಇರ್ತದೆ. ಅದು ಗೃಹಸ್ಥಾಶ್ರಮ ಧರ್ಮ.
ಅದೆಲ್ಲ ಅತ್ಯಂತ ಧರ್ಮ ನಿಷ್ಠರಾಗಿ ಅರ್ಥವನ್ನ ಸಂಪಾದನೆ ಮಾಡಿ ಕಾಮವನ್ನೆಲ್ಲ ಭೋಗಿಸಿದ್ದಾದ ಮೇಲೆ ದೇಹಕ್ಕೆ ಕಾಲ ಅನ್ನೋದರ ನೆನಪಾಗತ್ತೆ. ಅಂದ್ರೆ ಇದು ಹೋಗ್ಲಿಕ್ಕಾಗಿ ಬಂದ ಕಾಯ ಅಂತ ಗೊತ್ತಾಗತ್ತೆ. ಹೋಗಕ್ಕೆ ಪೂರ್ವದಲ್ಲಿ ಈ ಕಾಯದ ಮೂಲಕ ಏನನ್ನ ನಿರ್ವಹಿಸಬೇಕಾಗಿತ್ತು ಅದೆಲ್ಲ ನಿರ್ವಹಿಸಿದಾಗಿದೆ ಅಂದ ಮೇಲೆ ಮತ್ತೆ ಇದನ್ನ ವಿಘಟಿಸ್ತಕ್ಕಂಥದ್ದು ಪ್ರಕೃತಿ ಸಹಜವಾದ ನಿಯಮ. ಅದು ಕೂಡ ಹೇಳಿದ್ದಾರೆ ಇಲ್ಲಿ, ಅಸ್ಥಿ ಜಾಯತೆ ವರ್ತತೆ ಪರಿಣಾಮತೆ ಪಕ್ಷೀಯತೆ ನಶ್ಯತೆ ಅಂತ ಹೇಳಿ. ದೇಹ ತನ್ನ ದಾರಿ ಅಂತಾನೆ ಹಿಡಿತದೆ. ಅಂದ್ರೆ ಪಂಚಭೂತಗಳಲ್ಲಿ ಲೀನವಾಗ್ತಕ್ಕಂಥ ಹಂತಕ್ಕೆ ಅದು ರಣಿ ಆಗ್ತದೆ. ಆ ವಿಕಾರಗಳು ನಿಧಾನವಾಗಿ ಹೊಲ್ಲುದ್ರೋಗುತ್ತೆ, ಕೂದಲೆಲ್ಲ ಬೆಳಗಾಗುತ್ತೆ, ಕೆನ್ನೆ ಗುಳಿ ಬೀಳುತ್ತೆ, ಮಾಂಸಖಂಡಗಳೆಲ್ಲ ಕರಗೋಗ್ತವೆ, ಶರೀರ ಕೃಶ ಆಗುತ್ತೆ, ಈ ತರದಲ್ಲೆಲ್ಲ ಆಗತ್ತೆ. ಅದಾಗ್ತಾ ಆಗ್ತಾ ಆಗ್ತಾ ದೇಹದ ಮೇಲಿನ ಮೋಹ, ದೇಹದ ಮೂಲಕ ಅನುಭವಿಸ್ತಾ ಇದ್ದಂತ ಸುಖ ಅದೆಲ್ಲ ಆಗದೆ ಹೋಗುತ್ತೆ. ಸಹಜವಾಗಿ ಅಂತರ್ಮುಖ ಆಗ್ತಕ್ಕಂಥ, ಅಂತರ್ಮುಖಿ ಆಗ್ತಕ್ಕಂಥ ಅಥವಾ ಅಪರಿಗ್ರಹ ಅಥವಾ ಪ್ರತ್ಯಾಹಾರ ಅಂತಕ್ಕಂಥ ಏನೋ ಒಂದು ವಿಧಿ ಇದೆ, ಆ ಕಡೆಗೆ ಇಂದ್ರಿಯಗಳೆಲ್ಲ ಒಳಮುಖಗೊಳಿಸ್ತಕ್ಕಂಥ ಸಾಧನೆ ಶುರುವಾಗುತ್ತೆ. ಅದೆಲ್ಲ ವಾನಪ್ರಸ್ಥಾಶ್ರಮದೊಳಗಡೆಗೆ ಅನಿವಾರ್ಯ. ಅಂದ್ರೆ ಅಲ್ಲಿಂದ ಮುಂದಕ್ಕೆ ಆತ್ಮ ಸಾಕ್ಷಾತ್ಕಾರ ಆಗಬೇಕು ವಾನಪ್ರಸ್ಥಾಶ್ರಮದ ಸಾಧನೆಗಳಿಂದ, ಆ ತಪಸ್ಸಿನಿಂದ. ಅದಾದ್ಮೇಲೆ ದೇಹವನ್ನು ಅತ್ಯಂತ ಆನಂದವಾಗಿ ಪ್ರಕೃತಿಗೆ ಒಪ್ಪಿಸ್ತಕ್ಕಂಥದ್ದು. ಇದು ಸಿದ್ಧನಾಗಬೇಕು ಸಾವಿಗೆ ಮನುಷ್ಯ ಹೇಗೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಯೋವರೆಗೂ ನಾವು ಮೋಹವನ್ನ ಇಟ್ಕೊಳ್ಬಾರ್ದು. ವ್ಯಾಮೋಹ ಸಂಸಾರಕ್ಕೆ ಕಾರಣ ಆಗುತ್ತೆ, ಸಂಸಾರ ಬಂಧನಕ್ಕೆ ಕಾರಣ ಆಗುತ್ತೆ, ಬಂಧನ ದುಃಖಕ್ಕೆ ಕಾರಣ ಆಗುತ್ತೆ. ಇದೆಲ್ಲ ಗೊತ್ತಿರೋದ್ರಿಂದಾಗಿ ಒಂದೊಂದರಿಂದ ಬಿಡಿಸ್ಕೊಂಡು ಆನಂದದ ಕಡೆಗೆ, ಬಿಡುಗಡೆಯ ಕಡೆಗೆ, ಭಗವಂತನ ಸನ್ನಿಧಿಯ ಕಡೆಗೆ ಜೀವ ತಿರುಗುತ್ತದೆ. ಅದನ್ನ ಬಹಳ ವಿಶೇಷವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರ್ಸಮ್ಮ. ದೇವಿ, ನಮ್ಮ ಕುಸುಮಗುಪ್ತನು ಗೃಹಸ್ಥಾಶ್ರಮಿಯಾಗಿರುವುದರಿಂದ ಬ್ರಹ್ಮಚಾರಿಗಳನ್ನು, ವಾನಪ್ರಸ್ಥಿಗಳನ್ನು, ಸನ್ಯಾಸಿಗಳನ್ನು ಸೇವಿಸಿ ಪೋಷಿಸಿ ಆಶ್ರಯವಾಗಬಲ್ಲ ಸದಾಚಾರ ಸಂಪನ್ನನಾದ ಧರ್ಮಿಷ್ಠನಾಗಿದ್ದಾನೆ. ಏಕಪತ್ನಿ ವ್ರತಸ್ಥನಾಗಿ, ಮೇಧಾವಿ ವಿದ್ವಾಂಸನಾಗಿ, ಪರಹಿತ ಚಿಂತಕನಾಗಿದ್ದಾನೆ. ಎಲ್ಲಕ್ಕಿಂತ ಮಿಗಿಲಾಗಿ ಅವನಿಗೆ ಕೌಸುಂಬಿಯು ಸಾಧ್ವಿಯೂ ಸದಾಚಾರಿಣಿಯೂ ಆಜ್ಞಾಧಾರಿಣಿಯೂ ಆಗಿದ್ದು, ಸ್ನೇಹ, ಸೇವೆ, ಸೌಶೀಲ್ಯ, ವಿನಯ, ವಿಧೇಯತೆ, ಕ್ಷಮಾಗುಣಗಳಿಂದ ಭೂಷಿತಳಾಗಿ ವನಿತಾಮಣಿ ಮಡದಿಯಾಗಿದ್ದಾಳೆ. ಹೀಗಿರುವಾಗ ನಮ್ಮ ಪುತ್ರನ ಜೀವನವಂತೂ ಭೂಲೋಕದ ಸ್ವರ್ಗವೇ ಆಗಿರುವುದು. ನಮ್ಮಂತೆಯೇ ಧರ್ಮ ವಿರುದ್ಧವಲ್ಲದ ರೀತಿಯಲ್ಲಿ ಬಾಳುತ್ತಾ ಇದೇ ಗೃಹಸ್ಥಾಶ್ರಮವನ್ನು ಯಾಗಶಾಲೆಯೆಂದು, ಯೋಗ ಸೌಧವೆಂದು, ಸ್ವರ್ಗ ಸಮಾನ ಭೋಗಧಾಮವೆಂದು ಅನುಭವದಲ್ಲಿ ಕಂಡುಕೊಳ್ಳುವುದು ಅವರಿಗೆ ಸುಲಭ ಸಾಧ್ಯವಾಗುವುದು. ಆದರೆ ಪ್ರಭು, ಪುತ್ರನನ್ನು ಪಡೆದು ಮಾತಾಪಿತೃ ಋಣವನ್ನು, ಶಿಷ್ಯನನ್ನು ಪಡೆದು ಆಚಾರ್ಯ ಋಣವನ್ನು ತೀರಿಸಬೇಕೆಂಬುದು ಶಾಸ್ತ್ರವಿಧಿಯಲ್ಲವೇ? ಸರ್ವಜನ ಪ್ರಿಯನಾಗಿರುವ ನಮ್ಮ ಕುಸುಮನಿಗೆ ಯಾವ ಭಾಗ್ಯಕ್ಕೂ ಕಡಿಮೆ ಇಲ್ಲ. ನಮಗೆ ಮಾತ್ರ ಪೌತ್ರ ದರ್ಶನ ಭಾಗ್ಯವಿಲ್ಲ. ನಮ್ಮ ಪ್ರೀತಿಯ ಕುಸುಮಾಂಬೆಗೆ ದೇವರು ಮಡಿಲನ್ನು ತುಂಬಿದರೆ ಸಾಕು ಎಂದು ಚಡಪಡಿಸಿದಳು ಮಹಾರಾಣಿ, ನಾನು ಮೊದಮೊದಲು ನಿನ್ನಂತೆಯೇ ಪೌತ್ರ ದರ್ಶನಾನಂತರ ವಾನಪ್ರಸ್ಥಿಯಾಗೋಣವೆಂದುಕೊಂಡಿದ್ದೆ. ಆದರೆ ಇಂದು ನಾನು ನಿಶ್ಚಿತವಾಗಿ ನನ್ನ ಆಂತರ್ಯವನ್ನು ತಿಳಿಸುತ್ತಿರುವೆ. ನನ್ನೊಡನೆ ಬರುವೆಯೋ ಅಥವಾ ಇಲ್ಲಿಯೇ ಪುತ್ರನೊಡನೆ ಇರುವೆಯೋ ಎಂದು ಕೇಳಿದನು. ಪ್ರಭು, ಪತಿ ಸಾನ್ನಿಧ್ಯ ಹೊಂದಿದ್ದರೆ ಸಾಕು. ಅದು ಅರಮನೆಯಾದರೇನು, ಪರ್ಣಕುಟೀರವಾದರೇನು, ಅದೇ ಅರಮನೆ. ಕೊನೆಯುಸಿರು ಇರುವ ತನಕ ಪತಿಗೆ ನೆರಳಾಗಿ ಸುಖಿಸುವುದು, ಮನಸ್ಸನ್ನು ನಿಗ್ರಹಿಸುವುದು, ಯೋಗವನ್ನು ಸಾಧಿಸುವುದು ಸಾಧ್ವಿಗೆ ಮಹಾಭಾಗ್ಯವಲ್ಲವೇ? ಅದೇ ಗುರುಮನೆಯಲ್ಲವೇ? ಮೆಚ್ಚಿದೆ ರಾಣಿ, ಮೆಚ್ಚಿದೆ. ಇಂದು ನಿನ್ನ ಪತ್ನಿ ಸ್ಥಾನ ಉನ್ನತ ಸ್ಥಾಯಿಗೇರಿತು. ಮುಂದೆ ಇದೇ ಸ್ಥಾಯಿಯು ಸತ್ಯ ಸಾಕ್ಷಾತ್ಕಾರಕ್ಕೆ ಭೂಮಿಕೆಯಾಗಲಿ. ಇನ್ನು ನಮ್ಮ ಮಗನಿಗೆ ಈ ವಿಷಯವನ್ನು ತಿಳಿಸುವ ಸಾಹಸ ನಾಳೆ ಮಾಡೋಣ ಎಂದನು ಕಲಹರನು. ಮಾರನೆಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ನೃಪಾಲನು ಮಹಾರಾಣಿಯು ಸ್ನಾನ ಜಪ ತಪಾದಿಗಳನ್ನು ಮುಗಿಸಿಕೊಂಡು ತನ್ನ ಪ್ರಿಯತಮ ಪುತ್ರನಾದ ಕುಸುಮಶ್ರೇಷ್ಠಿಯನ್ನು ತಮ್ಮ ಬಳಿ ಕರೆದರು.
ಅಪರೂಪವಾಗಿ ಇಷ್ಟು ಹೊತ್ತಿನಲ್ಲಿಯೇ ತನ್ನ ಪಿತಾಶ್ರೀ ಏಕೆ ಬಳಿ ಕರೆದಿರಬಹುದೆಂದು ಯೋಚಿಸದೆ ಕುಸುಮಶ್ರೇಷ್ಠಿಯು ನಿತ್ಯ ಸಹಜ ಭಾವದಿಂದ ಬಂದು ಅವರ ಪಕ್ಕದಲ್ಲಿ ಆಸೀನನಾದನು. ಕಲಹರ ಪ್ರಭು ನಿಧಾನವಾಗಿ ವಿಷಯವನ್ನು ಆರಂಭಿಸಿದನು. ಸುಪುತ್ರ, ಇಷ್ಟು ದಿನಗಳು ನಿನ್ನ ಮನ ನೋಯಿಸಬಾರದೆಂದು ನಾನು ನನ್ನ ಅಂತರಂಗದ ಬಯಕೆಯ ಹಕ್ಕಿಯನ್ನು ನನ್ನ ಚಿತ್ತದ ಗೋಡಿನಿಂದ ಹಾರಲು ಬಿಟ್ಟಿರಲಿಲ್ಲ. ಆದುದರಿಂದ ಕಾಲದ ಆಗಸವು ತಿಳಿಯಾಗಿದೆ. ಆದ್ದರಿಂದ ನಿನಗೆ ನನ್ನ ಮತ್ತು ನಿನ್ನ ಮಾತೆಯ ಆಂತರ್ಯವನ್ನು ತಿಳಿಸಬೇಕಾಗಿದೆ. ಸಮಾಧಾನದಿಂದ ಆಲಿಸು. ಇಷ್ಟು ದಿನ ಭೋಗ ಐಶ್ವರ್ಯಗಳಲ್ಲಿ ರಾಜ್ಯ ಆಡಳಿತದಲ್ಲಿ ಮುಳುಗಿದ್ದ ನಾವು ನಮ್ಮ ಆತ್ಮಜ್ಞಾನ ಪ್ರಾಪ್ತಿಗಾಗಿ ವಾನಪ್ರಸ್ಥ ಸ್ವೀಕಾರ ಮಾಡಬೇಕಾಗಿದೆ. ನಿನಗೆ ಎಲ್ಲ ರೀತಿಯಿಂದಲೂ ನನ್ನ ಸಹಚರ್ಯ ಕೊಡುವ ನಾರೀ ರತ್ನವನ್ನು ಅರ್ಧಾಂಗಿಯಾಗಿ ದೇವರು ಪ್ರಸಾದಿಸಿದ್ದಾನೆ. ನಮಗೆ ಸಂತೋಷದಿಂದ ಅನುಮತಿ ಕೊಡು. ತಂದೆಯ ಅನಿರೀಕ್ಷಿತವಾದ ಮಾತುಗಳನ್ನು ಕೇಳಿ ಕುಸುಮಶ್ರೇಷ್ಠಿಯು ನಿಮ್ಮನ್ನಗಲಿ ಜೀವಿಸುವ ಸಮಯ ಆಗಲೇ ಬಂದುಬಿಟ್ಟಿತೇ ಎಂದು ಹೆಚ್ಚು ಮಾತನಾಡದೆ ತನ್ನ ಕಳವಳವನ್ನು ವ್ಯಕ್ತಪಡಿಸಿದನು. ಕುಸುಮಾಂಬೆಯನ್ನು ತನ್ನ ಸನಿಹದಲ್ಲಿ ಬಂದು ಆಸೀನಳಾಗಲು ಕರೆದನು. ಕಲಹರನು ಸುಕುಮಾರ, ಕೌಸುಂಬಿ, ನಮ್ಮ ಋಷಿಗಳು ಮಾನವನ ಜೀವನಾವಧಿಯನ್ನು 4 ಭಾಗಗಳಾಗಿ ವಿಂಗಡಿಸಿ 4 ಆಶ್ರಮಗಳೆಂದು ಕರೆದಿಲ್ಲವೇ? ವಾನಪ್ರಸ್ಥಾಶ್ರಮಕ್ಕೆ ಹೋದ ಗೃಹಸ್ಥಿ ರಾಜದಂಪತಿಗಳು ಎಷ್ಟೋ ಮಂದಿ ಆಗಿ ಹೋಗಿದ್ದಾರೆ. ಹೀಗೆ ವನಕ್ಕೆ ತೆರಳುವುದು ನಮ್ಮ ವಂಶೀಯರು ಅನುಸರಿಸಿರುವ ಜನ್ಮ ಸಾಫಲ್ಯ ಮಾರ್ಗವಲ್ಲವೇ ಎಂದು ಹೇಳಿದನು. ಕೌಸುಂಬಿಯು, ನನಗೆ ಮಾತೃತ್ವ ಭಾಗ್ಯ ದೊರೆತ ಮೇಲೆ ತಾವುಗಳು ತೆರಳಿದರೆ ಚೆನ್ನ ಎನಿಸುತ್ತದೆ ಎಂದಳು ಮೆಲುದನಿಯಲ್ಲಿ. ನಾವು ಹಾಗೆಯೇ ಯೋಚಿಸಿ ಕಾದೆವು. ಆದರೆ ಆ ಪರಮಾತ್ಮನ ಸಂಕಲ್ಪವಿದ್ದಂತೆ ಆ ಸಮಯ ಕೂಡಿ ಬಂದಾಗ ನಿಮಗೆ ಪುತ್ರ ಪ್ರಾಪ್ತಿಯಾಗಲಿ. ನೀವು ಸಮಾಧಾನ ಚಿತ್ತರಾಗಿ ಸಮ್ಮತಿ ಸೂಚಿಸಿರಿ. ನಿಮ್ಮ ಮಮತೆಯು ನಮಗೆ ಪಾಶವಾಗದಿರಲಿ. ನಮ್ಮ ಮಮತೆಯು ನಿಮಗೆ ಮೋಹವನ್ನುಂಟು ಮಾಡದಿರಲಿ. ಗುರು ಭಾಸ್ಕರಾಚಾರ್ಯರು ನಮ್ಮ ಅರಮನೆಗೆ ಆಗಮಿಸಲಿ. ಅವರ ಆದೇಶದಂತೆ ನಡೆದರೆ ನಿಮಗೆ ಸಮ್ಮತಿ ತಾನೇ ಎಂದನು. ಎರಡನೇ ಯೋಚನೆ ಮಾಡದೆ ಕುಸುಮಶ್ರೇಷ್ಠಿಯು ಗುರು ಆದೇಶದಂತಾಗಲಿ ಎಂದು ಉತ್ತರಿಸಿದನು. ಭಾಸ್ಕರಾಚಾರ್ಯರ ಆಗಮನಕ್ಕಾಗಿ ಅರಮನೆಯಲ್ಲಿ ಕಾದಿರುವುದಾಗಿ ವಾರ್ತಾವಾಹಕರ ಕೈಯಲ್ಲಿ ಕುಸುಮಶ್ರೇಷ್ಠಿಯು ಪತ್ರ ಬರೆದು ಕಳಿಸಿದನು. ರಾಜಗುರುಗಳಾದ ಪೂಜ್ಯ ಶ್ರೀ ಭಾಸ್ಕರಾಚಾರ್ಯರು ಯುಕ್ತ ಸಮಯಕ್ಕೆ ಆಗಮಿಸಿದರು. ರಾಜದಂಪತಿಗಳು ಆಸನವನ್ನಿತ್ತರು. ಅರ್ಘ್ಯಪಾದ್ಯಗಳನ್ನಿತ್ತರು. ಫಲ ಮತ್ತು ಕ್ಷೀರಗಳನ್ನು ನೀಡಿ ಕಲಹರ ದಂಪತಿಗಳು ಕುಸುಮ ದಂಪತಿಗಳು ಗುರು ಸಾಮೀಪ್ಯದಲ್ಲಿ ಆಸೀನರಾದರು. ಎಷ್ಟಕ್ಕೆ ಸಾಕ ಸರ್? ಸ್ಪಷ್ಟವಾಗಿ ಇಲ್ಲಿ ನಮ್ಗೆ 2 ಸಂದಿಗ್ಧಗಳು ಕಾಣಿಸ್ತಾ ಇದೆ. ಒಂದು, ಅತ್ಯಂತ ಯಶಸ್ವಿಯಾಗಿ ಗೃಹಸ್ಥಾಶ್ರಮಿ ಆಗಿದ್ದಂತ ಕಲಹರ ವಾನಪ್ರಸ್ಥಾಶ್ರಮಕ್ಕೆ ಎಂಟರ್ ಆಗುವಾಗ ನಿಧಾನವಾಗಿ ಆ ಒಂದು ಆಶ್ರಮದಿಂದ ಈ ಒಂದು ಆಶ್ರಮಕ್ಕೆ ಸ್ಥಿತ್ಯಂತರವನ್ನ ಅಥವಾ ಸ್ಥಾನಾಂತರವನ್ನ ಪಡೆಯಲಿಕ್ಕೆ ಅಷ್ಟು ಸುಲಭವೇ ಅಂತ ಅಂದ್ರೆ ತುಂಬಾ ಕಠಿಣ ಅನ್ನೋದು ನಮ್ಗೆಲ್ರಿಗೂ ಗೊತ್ತೇ ಇದೆ. ಯಾರೋ ಒಬ್ಬ ಸಿದ್ಧಾರ್ಥ, ಅತ್ಯಂತ ಚೆಲುವೆಯಾದ ಹೆಂಡತಿ, ಅರಮನೆ, ಸಿಂಹಾಸನ, ಅತ್ಯಂತ ಸುಂದರವಾದ ಸುಪುತ್ರ, ಇವೆಲ್ಲವನ್ನ ಬಿಟ್ಟು ಮಧ್ಯರಾತ್ರಿ ಎದ್ದು ಹೊರಟು ಬಿಟ್ಟ. ಇದ್ರಲ್ಲಿ ಯಾವ ಅರ್ಥವೂ ಇಲ್ಲ ಅಂತ ಹೇಳಿ ನಾವು ನೋಡಿದೀವಿ. ಯಾರೋ ಒಬ್ಬ ಹಾಗೆ ಹುಡ್ಕಿದ್ರೆ ಇನ್ನೊಂದಿಬ್ರು 3 ಸಿಗಬಹುದೇನೋ. ಆದ್ರೆ ನಮ್ಮಂತವ್ರಿಗೆ ಸಾಧನೆ ಮಾಡ್ತಾ ಇದೀವಿ ನಾವು ಅಂತ ಎಷ್ಟೇ ನಾವು ನಂಬಿದ್ರು ಸಂಸಾರದ ಮೇಲಿನ ವ್ಯಾಮೋಹ ಅಷ್ಟು ಸುಲಭವಾಗಿ ಹೋಗಲ್ಲ. ಅದು ಹೋಗದೆ ಹೋದ್ರೆ ಮುಂದಕ್ಕೆ ಅಡಿ ಇಡಕ್ ಆಗಲ್ಲ. ವಾನಪ್ರಸ್ಥದ ಉದ್ದೇಶ ಆತ್ಮಸಾಕ್ಷಾತ್ಕಾರ ಅಥವಾ ಪರಮ ಪದದ ಸನ್ನಿಧಿಯಲ್ಲಿ ನಾವು ಜೀವಿಸ್ತಕ್ಕಂಥ ದೇಹ ಇರುವಾಗ್ಲೇನೆ ಮೋಹ ಮುಕ್ತರಾಗದೆ ಇದ್ರೆ ಹೆಂಗ್ ಸಾಧ್ಯ ಆಗುತ್ತೆ? ಅಂತದ್ದೊಂದು ಆಯ್ಕೆ ನಮ್ಮ ಒಳಗಡೆ ಇದೆ ಅನ್ನೋದನ್ನ ಬಹಳ ಚಂದ ಹೆಂಡತಿಗೆ ಹೇಳ್ತಾನೆ, ಮಗನ್ ಜೊತೆ ಇರ್ತೀಯೋ ಅಥವಾ ನನ್ನ ಜೊತೆ ಬರ್ತೀಯೋ ಅಂತ ಹೇಳಿ. ಹೇಳ್ತಾಳೆ, ಪ್ರತಿ ಸಾನ್ನಿಧ್ಯ ಒಂದಿದ್ರೆ ಸಾಕು ನನಗೇನು ಅಂತ ಹೇಳಿ. ಈ ತರದಲ್ಲಿ ಇವತ್ತು ಎಷ್ಟು ಜನ ಹೆಂಡತಿರಿದ್ದಾರೆ ಕುಟುಂಬಗಳಲ್ಲಿ ಅಂತ ನೋಡಿದ್ರೆ ನನ್ನ ಪ್ರಕಾರ 1,00,000 ಸಿಗಲ್ಲ. ರಿಟೈರ್ ಆಗಿರೋ ಬೇಕಾದಷ್ಟು ಜನ ನೌಕರರ ಸಂಸಾರಗಳನ್ನ ಹತ್ತಿರದಿಂದ ನಾವು ನೋಡ್ತಾ ಇದ್ದೀವಿ.
ತಾಯಿ ತನ್ನ ಮಕ್ಕಳು, ತನ್ನ ಅಳಿಯಂದರು, ತನ್ನ ಸೊಸೆಯರು ಇವುಗಳ ಜೊತೆಗೆ ಇರ್ತಾಳೆ ಬಿಟ್ರೆ ಗಂಡನ ಜೊತೆಗೆ ಬಹುತೇಕ ಅವರು ಡೈವರ್ಸ್ ಕೊಟ್ಟಿರ್ತಾರೆ ಅನಧಿಕೃತವಾಗಿ. ಒಟ್ಟಿಗೆ ಹೋಗಿರಲ್ಲ. ಬೆಳಗ್ಗೆ ತಿಂದ ಈತ ಮನೆ ಬಿಟ್ಟು ಆಚೆ ಹೋದ್ರೆ ತಿರುಗಿ ಸಾಯಂಕಾಲ ಯಾಂತ್ರಿಕ ವಾಪಸ್ ಬರ್ತಾನೆ, ಟಿವಿ ನೋಡ್ಕೊಂಡು ಕೂತ್ಕೊತಾನೆ, ಊಟ ಮಾಡಿ ಮಲಿಕತ್ತಾನೆ. ಯಾವುದೇ ಅರ್ಥಪೂರ್ಣವಾದಂತಹ ದಾಂಪತ್ಯದ ಲಕ್ಷಣಗಳು ಕಾಣಲ್ಲ ಅಲ್ಲಿ. 100ಕ್ಕೆ 90 ಮಟ್ಟಿಗೆ ಸಂಸಾರಗಳಲ್ಲಿ ಹೀಗೆ ನಡೀತಿರೋದು. ಯಾಕೆ ಅಂದ್ರೆ ಪ್ರಾರಂಭದಿಂದನೂ ಸಾಧನೆ ಇರೋದಿಲ್ಲ. ಬರೀ ಆಸ್ತಿ ಪಾಸ್ತಿ ಮಾಡು, ಮನೆ ಮಕ್ಕಳು ಮಠ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಸ್ವಾರ್ಥಪರವಾದ ಚಿಂತನೆಗಳಲ್ಲೇ ಇರ್ತಾರೆ. ಹಾಗಾಗಿ ನಿಸ್ವಾರ್ಥ ಆಗ್ಲಿ ಪರಮಾರ್ಥ ಆಗ್ಲಿ ಅಭ್ಯಾಸ ಆಗಿಲ್ಲದೆ ಇರೋದ್ರಿಂದಾಗಿ ಜೀವ ಕಡೆಗೆ ಮರುಗ್ತಾನೋ ಕೊರಗ್ತಾನೋ ಪಶ್ಚಾತ್ತಾಪ ಪಡ್ತಾನೋ ಹೋಗತ್ತೆ. ಆದ್ರೆ ಇಲ್ಲಿ ಕಲಹರ ಇಡೀ ಜೀವನವನ್ನ ತಪಸ್ಸು ಅನ್ನೋ ರೀತಿಯಲ್ಲಿ ಬದುಕಿದ್ರಿಂದಾಗಿ ಇಂಥದ್ದೊಂದು ಸಾಧ್ಯತೆ ನಮಗೆ ಇದೆ ಅನ್ನೋದನ್ನ ಇಲ್ಲಿ ಚಿತ್ರಿಸ್ತಾ ಇದ್ದಾರೆ. ನಿಗ್ರಹ, ಅನುಗ್ರಹ ಇವೆಲ್ಲ ಬರೋದು ಅವಾಗ್ಲೇನೆ. ತಪಸ್ಸಿಲ್ಲದೆ ಇದ್ರೆ ಎರಡೂ ಇಲ್ಲ. ನಿಗ್ರಹವೂ ಇಲ್ಲ, ನಿಗ್ರಹ ಇಲ್ಲ ಅಂದ್ರೆ ಅನುಗ್ರಹವೂ ಇಲ್ಲ ಅಂತ ಹೇಳಿ ಇಡೀ ಕಲಹರನ ಇಡೀ ಜೀವನದ ಉದ್ದಕ್ಕೂ ಗುರು ಸನ್ನಿಧಿ ಇದ್ದೇ ಇದೆ, ಗುರು ಮಾರ್ಗದರ್ಶನ ಇದ್ದೇ ಇದೆ. ಹಾಗಾಗಿ ಬದುಕು ಸರಾಗವಾಗಿ ಭಗವತ್ ಸಮಕ್ಷಮದ ಕಡೆಗೆ ಯಾತ್ರೆ ಹೊರಟಿದೆ ಅನ್ನೋದನ್ನ, ಜೀವದ ಯಾತ್ರೆ ಎಷ್ಟು ಮುಖ್ಯವಾದದ್ದು ಅನ್ನೋದಂಥದ್ದನ್ನ, ಜೀವ ಎಷ್ಟು ಮುಖ್ಯವಾದದ್ದು ದೇಹಧಾರಣೆ ಮಾಡಿದ್ರೆ ಗುರಿಯ ಕಡೆಗೆ ಹೇಗೆ ಸಾಗಬೇಕು ಅನ್ನೋ ದಿಗ್ದರ್ಶನವನ್ನು ಮಾಡ್ತಕ್ಕಂಥ ಗುರು ಎಷ್ಟು ಮುಖ್ಯ ಅನ್ನೋಂಥದ್ದನ್ನ, ಜೀವನ ಯಾಕೆ ನಮ್ಮ ಕೈ ಕೊಡಲ್ಪಟ್ಟಿದೆ ಅನ್ನೋಂಥದ್ದನ್ನ ಇಲ್ಲಿ ಬಹಳ ಸೊಗಸಾಗಿ ರಾಜೇಶ್ವರಿ ಅಮ್ಮ ಅವರು ಚಿತ್ರಿಸಿದ್ದಾರೆ. ಅದನ್ನ ಯಥಾಶಕ್ತಿ ನಾವು ಗ್ರಹಿಸ್ಬೋದು, ನಮ್ಮ ಜೀವನದೊಳಗಡೆ ಅಳವಡಿಸ್ಕೋಬಹುದು. ಜೀವದ ಮತ್ತು ಜೀವನದ ಅರ್ಥಪೂರ್ಣತೆಯನ್ನ, ಅದರ ಶ್ರೀಮಂತಿಕೆಯನ್ನ, ಶ್ರೇಯಸ್ಸನ್ನ ಹೆಚ್ಚಿಸ್ಕೊಳ್ಬಹುದು ಅಂತ ಹೇಳಿ ನನಗೆ ಅನಿಸ್ತದೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದ. ಇನ್ನು ಇದೆಯಲ್ಲ ಸರ್ ಟೈಮು, ಇನ್ನೂ ಒಂದು 5 ನಿಮಿಷ ಇಲ್ವಾ? 5 ನಿಮಿಷ. ಹಾಂ, ಅದೇ ಇನ್ನೊಂದು ಸ್ವಲ್ಪ 3 ಲೈನ್ ಇದೆ, ಓದ್ಬಿಡ್ತೀನಿ ಸರ್. ಅದು ಕುಸುಮ ಶ್ರೇಷ್ಠಿಯು ಗುರುದೇವ, ಓದ್ಬಿಡಿ. ನೀವಿಂದು ನನಗಾಗಿ ಚತುರಾಶ್ರಮ ವ್ಯವಸ್ಥೆಯ ಬಗ್ಗೆ ದಯಮಾಡಿ ವಿವರಿಸಿರಿ ಎಂದನು. ಕುಸುಮಾಂಬೆಯು ದನಿಗೂಡಿಸಿದಳು. ಕುಸುಮ ದಂಪತಿಗಳ ಆಂತರ್ಯವು ಗುರುಗಳಿಗೆ ತಿಳಿದೇ ಬಿಟ್ಟಿತ್ತು. ಕಲಹರ ದಂಪತಿಗಳೇ, ಕುಸುಮ ದಂಪತಿಗಳೇ, ನಿಮ್ಮೆಲ್ಲರಿಗೂ ಎಲ್ಲವೂ ತಿಳಿದೇ ಇದೆ. ಆದರೆ ಇಂದು ಸಂದರ್ಭವೊಂದು ಈ ವಿಷಯವನ್ನು ವಿವೇಚಿಸುವಂತೆ ಮಾಡಿದೆ ಎಂದು ನುಡಿದ ಗುರುವರಿಯರು ಮಹಾರಾಜನಾದ ಕಲಹರನನ್ನು ನೋಡಿ, ನಿನಗೆ ವಾನಪ್ರಸ್ಥಿಯಾಗುವ ಸಂಕಲ್ಪ ಉಂಟಾಗಿದೆಯೇ ಎಂದು ಕೇಳಿದನು. ಅದಕ್ಕೆ ಕಲಹರ ದಂಪತಿಗಳು ಶಿರಸ್ಸನ್ನಾಡಿಸಿ ಹೌದೆಂದು ವ್ಯಕ್ತಪಡಿಸಿದರು. ಮತ್ತೆ ಗುರುಗಳು ಅವರನ್ನು ಕಳಿಸಲು ನಿನ್ನ ಮನಸ್ಸನ್ನು ಸಿದ್ಧವಾಗುತ್ತಿಲ್ಲವೇ ಕುಸುಮ, ನೃಪಾಲ ಎಂದನು. ಆಗ ಕುಸುಮ ದಂಪತಿಗಳು, ನಿಮ್ಮ ಮಾರ್ಗದರ್ಶನವೇ ನಮಗೆ ಬೆಳಕು, ಶಕ್ತಿ, ಆಶ್ರಯ ಎಂದರು. ಎಷ್ಟು ಕೇಳ್ಬಿಡಿ ಸರ್. ಅದೇ ಗುರುವಿನ ಸನ್ನಿಧಿಗೆ ಬಂದಿದ್ದೇನೆ. ಈಗ ವನಪ್ರಸ್ಥದಲ್ಲಿ ಹೇಗೆ ನಾನು ಜೀವನವನ್ನು ಜೀವಿಸಬೇಕು, ಮುಂದಿನ ಸಾಧನೆ ಅಲ್ಲಿ ಏನಿರ್ತದೆ, ಅಲ್ಲಿ ಚತುರಾಶ್ರಮದ ಬಗ್ಗೆ ವಿವರಣೆ ಬರ್ತಾ ಇದೆ ಇಲ್ಲಿ ಮುಂದೆ. ಒಂದೊಂದು ಆಶ್ರಮವು ಕೂಡ ಬಹಳ ವ್ಯವಸ್ಥಿತವಾಗಿ ತುಂಬಾ ದೀರ್ಘವಾದ ಜ್ಞಾನ ಫಲಿತ ಅನ್ನೋದರಲ್ಲಿ ನಮ್ಮ ಪೂರ್ವಜರು ನಮಗೆ ಮಾಡಿಕೊಟ್ಟಿದ್ದಾರೆ. ಆ ದಾರಿಯನ್ನ, ಜೀವನ ಹೇಗಿರ್ಬೇಕು, ನಡೀತಕ್ಕಂಥ ದಾರಿ ಹೇಗಿರ್ಬೇಕು ಜೀವ ಅಂತ ಹೇಳಿ. ಅದನ್ನ ಕಲಹರ ದಂಪತಿ ಕೂಡ ಗುರುವಿನ ಸನ್ನಿಧಿಗೆ ತಮ್ಮನ್ನ ಅರ್ಪಿಸ್ಕೊಂಡಿದ್ದಾರೆ. ಗುರು ಮುಂದಕ್ಕೆ ಮಾರ್ಗದರ್ಶನವನ್ನ ಮಾಡ್ಲಿಕ್ಕೆ ಆ ಪ್ರಾರ್ಥನೆ ಅಥವಾ ಅವರ ಕೋರಿಕೆ ಅದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಪ್ರಾರ್ಥಿಸಿದ್ರೆ ಫಲ ಇದೆ. ಸಿದ್ಧಿ ಅನ್ನೋದು ಕಾಲಾನುವರ್ಷಿ ಅನ್ನೋದು ನಮ್ಗೆ ಗೊತ್ತಿದೆ. ಬದುಕು ಸಾಧನೆಗೆ ತಪಸ್ಸು ಅಂತ ಹೇಳಿ ಜೀವಿಸ್ಲಿಕ್ಕೆ ನಾವು ಪ್ರಾರಂಭ ಮಾಡಿದಾಗ ಇನ್ನೆಲ್ಲವೂ ಕೂಡ ಸಿಗ್ತದೆ. ಗುರುಕೃಪೆನೂ ಸಿಗುತ್ತೆ, ಶಿವಕೃಪೆನೂ ಆಗುತ್ತೆ. ಸಾರ್ಥಕವಾದಂತ ಜೀವನವನ್ನು ನಾವು ಅತ್ಯಂತ ಅರ್ಥಪೂರ್ಣವಾಗಿ ಜೀವಿಸಿ ದೇಹಾವಸಾನವಾಗುವಾಗ ಆನಂದವನ್ನು ಅನುಭವಿಸ್ತಕ್ಕಂಥ ಆತ್ಮ ಸಾಕ್ಷಾತ್ಕಾರವೂ ಆಗುತ್ತೆ ಅಂತ ಹೇಳಿ ಭಾವಿಸ್ಬೋದು. ಹಾಗಾಗಿ ಇಲ್ಲಿ ಗುರು ಸನ್ನಿಧಿಯೂ ಇದೆ, ಗುರುವಿನ ಮಾರ್ಗದರ್ಶನವೂ ಇದೆ. ಏಕಪ್ರಕಾರವಾಗಿ ಎಲ್ರಿಗೂ ಅಂಥದ್ದೊಂದು ಪುಣ್ಯ ವಿಶೇಷ ಇದೆ ಅಂತ ಹೇಳ್ತಾ, ಇಂಥದ್ದೊಂದು ಗ್ರಂಥದ ಅಧ್ಯಯನಕ್ಕಾಗಿ ಮನಸ್ಸನ್ನು ತೊಡಗಿಸ್ಲಿಕ್ಕೆ ಕಾರಣವಾದ ಎಲ್ರಿಗೂ ನಮಸ್ಕಾರ ಹೇಳಿ ವಿರಮಿಸ್ತೇನೆ. ನಮಸ್ಕಾರ, ಧನ್ಯವಾದ. ನಿಮಗೂ ಧನ್ಯವಾದಗಳು ಸರ್. ನಿಮ್ಗೂ ಸಹ ಧನ್ಯವಾದಗಳು.
ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ವಾಸವಿ ದೇವಿ की जय.